ಎಸ್ ಸರ್, ಮಾತಾಡಿ. ನಮಸ್ತೆ. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ. ಗುರುಜಿ, ರಂಗನಾಥ್ ಗುರುಜಿ ಹಾಗೂ ಸುರೇಶ್ ಸರ್ ಗುರುಗಳಿಗೂ, ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಮತ್ತು ರಂಗನಾಥ್ ಗುರುಜಿಗೂ, ಅಶ್ವಿನಿ ಮೇಡಮ್ನವ್ರಿಗೂ, ಮತ್ತೆ ಇವತ್ತೇನು ಧ್ಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ಕೋಟಿ ನಮನಗಳು. ಸುರೇಶ್ ಸರ್, ತಮಗೂ ಕೂಡ ಅನಂತ ಕೋಟಿ ನಮನಗಳು. ಕೇಳಿಸ್ತಾ ಇದೆಯಾ ಸರ್? ಕೇಳಿಸಿದೆ, ಮಾತಾಡಿ. ಸರ್, ತಮ್ಮ ಹೆಸರಿನಲ್ಲಿ ಇದೆ ಪವರ್ ಅಂತ ಹೇಳ್ಬಿಟ್ಟು, ಆ ಪವರ್ ಅನ್ನ ಇವತ್ತು ನಮ್ಗೆಲ್ಲರಿಗೂ ಕೂಡ ತೋರಿಸಿದಿರ, ನಮ್ಮಲ್ಲೂ ಕೂಡ ಅದನ್ನ ಹರಿಸಿದಿರ. ನಿಮ್ ಪವರ್ ಅನ್ನ ಗುರುಜಿ ಹೇಳಿದ್ಮೇಲೆ ನಮ್ದು ಏನೂ ಇರೋದಿಲ್ಲ. ಒಟ್ಟಾರೆ ನಾನು ಇವತ್ತು ನಿಮ್ಮ ಒಂದು ಸ್ವಾಧ್ಯಾಯದಿಂದ ತಿಳ್ಕೊಂಡಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಇಡೀ ಜೀವ ಸಂಕುಲಕ್ಕೆ ಮೂಲಾಧಾರವಾಗಿರ್ತಕ್ಕಂಥ ಈ ಪ್ರಕೃತಿ ಮಾತೆಯನ್ನ ನಾವು ಎಲ್ಲೂವರೆಗೂ ಎಚ್ಚೆತ್ಕೊಂಡು ಅದನ್ನ ಇದ್ದ ಹಾಗೆ ಇಟ್ಟು ಅದನ್ನ ಪ್ರೀತಿಸಿ ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಒಂದ್ ಲೈನ್ ಅಲ್ಲಿ ಹೇಳಿದ್ರೆ, ಯಾಕೆಂದ್ರೆ ತುಂಬಾ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ತುಂಬಾ ಸಮಯ ಆಗ್ತಿದೆ. ಇದನ್ನ ರಕ್ಷಿಸದೆ ಹೋದ್ರೆ ನಮಗೆ ಖಂಡಿತ ಮುಂದೆ ನಮ್ಮ ಇಡೀ ಒಂದು ಮಾನವ ಕುಲಕ್ಕೆ, ಎಲ್ಲ ಪ್ರಾಣಿ ಸಂಕುಲಕ್ಕೆ ಎಲ್ಲರೂ ಕೂಡ ಸರ್ವನಾಶ ಖಂಡಿತ ಅನ್ನೋ ಒಂದು ಎಚ್ಚರಿಕೆಯನ್ನ ತಾವು ಕೊಟ್ಟಿದ್ದೀರಾ. ಖಂಡಿತ ಸರ್, ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಮ್ ಗುರುಜಿ ಹೇಳದ ಹಾಗೆ ಆ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ನಾನು ಕೂಡ ಭಾಗಿಯಾಗ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲಾರು ಭಾಗಿಯಾಗಬೇಕು, ಎಲ್ಲಾರು ನೆಟ್ಬೇಕು. ಒಂದು ಆಪ್ ಕ್ರಿಯೇಟ್ ಮಾಡ್ತೀವಿ. ನೀವು ಎಲ್ಲಿ ನೆಟ್ಟಿದ್ರು ಇಮೇಜು ಯಾವತ್ತು ದಿನ ನೆಟ್ಟಿದ್ರಿ, ಪ್ರದೇಶ ಏನು ಅಂತ ಅದ್ರಲ್ಲಿ ಅಪ್ಲೋಡ್ ಮಾಡ್ಬೇಕು ನೀವು. ಓಕೆ, ಖಂಡಿತ ಸರ್. ಓಕೆ, ಥ್ಯಾಂಕ್ ಯು. ಸುತೇಜ ಭಟ್ ಮೇಡಮ್, ಕಂಟಿನ್ಯೂ ಮಾಡಿ. ಮೇಡಮ್ ಕೇಳಿಸ್ತಾ ಇದೆ ಇವಾಗ? ಮೇಡಮ್, ಹ್ಯಾಂಡ್ ರೈಸ್ ಇದೆಯಲ್ಲ, ನೋಡ್ಕೊಂಡು ನೀವು ಹೆಸರು ಕರೀರಿ ಮೇಡಮ್. ವೆಂಕೋಬ ಸರ್ ಅಂತ ಇದೆ ನೋಡಿ, ವೆಂಕೋಬ ಅವ್ರು ಮಾತಾಡಿ. ವೆಂಕೋಬ ಅವ್ರು. ಗುರುಗಳಿಗೆ ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಪ್ರಕೃತಿ ಬಗ್ಗೆ ತಿಳಿಸ್ಕೊಟ್ಟಂತ ಸಾರ್ಗೆ, ಸುರೇಶ್ ಸರ್ಗೆ ಧನ್ಯವಾದಗಳು. ಇವತ್ತಿನಿಂದನೇ ಸಂಕಲ್ಪ ಮಾಡ್ಕೊಂತೀನಿ ಸರ್ ನಾನು. ಇವತ್ತಿನಿಂದನೇ ನಾನೊಂದು ಲಿಂಕ್ ಕಳಿಸ್ತೀನಿ. ಆ ವಾಟ್ಸಪ್ ಅಲ್ಲಿ ಜಾಯ್ನ್ ಆಗಿ ಎಲ್ಲರೂ. ಎಲ್ಲೆಲ್ಲಿ ನೀವು ನೆಟ್ತಿರೋ ಆ ವಾಟ್ಸಪ್ ಅಲ್ಲಿ ಆಗ್ತಾ ಇರಿ. ಕೆಲವೇ ದಿನದಲ್ಲಿ ಒಂದು ಮಂತ್ ಒಳಗಡೆ ಆಪ್ ಕ್ರಿಯೇಟ್ ಮಾಡ್ತೀವಿ. ಆಪ್ ನ ಹಂಚ್ಕೊಂತೀವಿ. ದಯವಿಟ್ಟು ಇವತ್ತು ಆಕ್ಚುಲಿ ನಾನು ಇದು ವೇದಿಕೆಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಅಂದ್ರೆ ನೆಕ್ಸ್ಟ್ ಸಿದ್ದರಬೆಟ್ಟ ಒಂದು, ಆಮೇಲೆ ಈ 365 ಆಗ್ಲಿ ಅಂತ. ಸೊ ಆದ್ರೆ ಇವತ್ತು ಸುರೇಶ್ ಅವ್ರು ತಗೊಂಡಿದ್ದ ಈ ಸಬ್ಜೆಕ್ಟ್ ತಗೊಂಡಿದ್ದಕ್ಕೂ ನಾನು ಇಲ್ಲೇ ಅನೌನ್ಸ್ ಮಾಡೋಂತ ಅವಕಾಶ ಸಿಕ್ತು. ಅದು ಒಳ್ಳೆ ಕಾರ್ಯಕ್ರಮ, ನನಗೆ ಬಹಳ ಹಿಡಿಸ್ತೇವೆ ಸರ್ ಸುರೇಶ್ ಸರ್ದು. ಯಾಕಂದ್ರೆ ಪ್ರಕೃತಿ ಬಗ್ಗೆ ಸಂಕಲ್ಪ ನಾವೆಲ್ಲರೂ ಮಾಡ್ಕೊಂಡ್ರೆ ಒಳ್ಳೆ ಮಾಡ್ಲೇಬೇಕು. ಈಗ ನಾವ್ ಏನೇ ಕೊಡ್ಬೇಕಂದ್ರೆ ಮುಂದಿನ ಪೀಳಿಗೆಗೆ ಇದೊಂದೇ, ಇನ್ನೇನು ಕೊಡಕ್ ಆಗಲ್ಲ. ನಮ್ ಕೈಯಲ್ಲಿ ಏನು ಒಂದು ಧ್ಯಾನ ಮತ್ತೆ ಪ್ರಕೃತಿ, ಈ ಮೂರೇ ಕೊಡಕ್ ಆಗೋದು. ನೀವ್ ಏನೇ ಕೊಡಕ್ ಆಗಲ್ಲ, ನಮ್ ಕೈಯಲ್ಲಿ ಆಗಲ್ಲ ಅಷ್ಟೇ. ಪ್ರಾಪರ್ಟೀಸ್ ಇದ್ರು, ದನ ಪ್ರಕೃತಿ ಇದ್ರೇನೆ ನಾವು ಸರ್, ಇಲ್ಲಿದ್ರೆ ಇಲ್ಲೇ ಇಲ್ಲ ಸರ್. ಹೌದು. ಎಸ್, ಥ್ಯಾಂಕ್ ಯು. ಎಲ್ಲರೂ ಭಾಗವಹಿಸ್ತಾರೆ ಅಂತ ಇಲ್ಲಿರುವಂತ ಮಾಸ್ಟರ್ಸ್. ನೀವು ಇನ್ನೂ ಹೆಚ್ಚು ಜನ ತಗೊಂಡ್ ಬರ್ಬೇಕು ಈ ಉದ್ಯಮದಲ್ಲಿ ಸರ್. ಮಾಡ್ತೇವೆ ಸರ್, ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಸುರೇಶ್ ಅವರು ಒಂದು ಪ್ರಮುಖ ಪಾತ್ರ ವಹಿಸ್ಬೇಕಂತ ನಾವು ಒಳ್ಳೆ ಸರ್. ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲರೂ, ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಾವು ಇದಾಗೋಣ ಸರ್ ಎಲ್ಲರೂ. ಸುರೇಶ್ ಸರ್ಗೆ ಧನ್ಯವಾದಗಳು ಸರ್. ಈ ಉದ್ಯಮಕ್ಕೆ ಸುರೇಶ್ ಅವರು ಪವರ್ ಕೊಡ್ಬೇಕು. ಪವರ್ ಸುರೇಶ್ ಅಂದ್ರೆ ಪವರ್ ಕೊಡ್ಬೇಕು ಈಗ. ಹೌದು ಸರ್, ಹೌದು. ಖಂಡಿತ. ಓಕೆ, ಧನ್ಯವಾದಗಳು ಸರ್. ಸುರೇಶ್ ಸರ್ ನಮಸ್ಕಾರ ಸರ್. ವೆರಿ ಗುಡ್. ನಮಸ್ತೆ. ನಾಗರತ್ನ ಮಾತಾಡೋಣ. ನಮಸ್ತೆ ಗುರುಗಳೇ. ನಮಸ್ತೆ. ನಿಮ್ಮ ಸ್ಪೀಚ್ ಎಲ್ಲ ತುಂಬಾ ಚೆನ್ನಾಗಿದಾಯ್ತು. ಒಂದು ಗಿಡ ನೆಟ್ರೆ ನಾವು ಒಂದು ಜೀವನದಲ್ಲಿ ಎಲ್ಲರಿಗೂ ಒಂದು ಉಸಿರು, ಗಿಡದಿಂದಾನೇ ಉಸಿರು ನಮ್ಗೆಲ್ಲರಿಗೂ ಇರೋದು. ನಾವು ಗಿಡ ನೆಟ್ಟು ಎಲ್ಲರಿಗೂ ನಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿ ಮುಂದಿನ ಪೀಳಿಗೆಗೆ ನಾವು ಅದ್ರ ತಿಳುವಳಿಕೆ ಕೊಡ್ಬೇಕು ಅಂತ ನೀವು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಅದ್ರ ಬಗ್ಗೆ ನಾವು ಇನ್ನು ಮುಂದುವರ್ಕೊಂಡು ಹೋಗೋಣ. ನಾವು ನಮ್ಮ ಕೈಲಾದಷ್ಟು ಗಿಡಗಳನ್ನಿಟ್ಟು ಬೆಳೆಸಿದ್ರೆ ತುಂಬಾ ಇದಾಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ತುಂಬಾ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಇಡಿಸಿದೆ. ನಮಸ್ಕಾರ ಸರ್. ಶಾಂತ ಮೇಡಮ್. ಸರ್ ನಮಸ್ತೆ ಸರ್. ಮೊನ್ನೆ ನೀವು ಕೂಡಲ ಸಂಗಮದಲ್ಲಿ ಬಂದಿದ್ರಲ್ಲ,
ಆವಾಗ ನಾನು ಆ ನಂಬರ್ ನೋಟ್ ಮಾಡ್ಕೊಂಡು ಆಕ್ಚುಲಿ ನನಗೆ ಇವತ್ತು ನಿನ್ನೆ ಮೆಸೇಜ್ ಬಂದಿತ್ತು ಝೂಮ್ ಅಲ್ಲಿ ಅಟೆಂಡ್ ಆಗ್ಲಿಕ್ಕೆ. ನಾನು ಇವತ್ತೇ ಫಸ್ಟ್ ಅಟೆಂಡ್ ಆಗಿರೋದು. ನನಗೆ ಪ್ರಕೃತಿ ಅಂದ್ರೆ ತುಂಬಾನೇ ಇಷ್ಟ ಸರ್. ಸರ್ ಹೇಳಿದ್ರು ಒಂದ್ ಮರ ಹಗ್ ಮಾಡ್ಬೇಕು, ಅದರಿಂದ ಎನರ್ಜಿ ತಗೋಬೇಕು ಅಂತ. ಆ ತರ ಫೀಲ್ ಎಲ್ಲ ನಾವು ತುಂಬಾ ಮಾಡ್ಕೊಂತ ಇದೀವಿ ಸರ್. ನನ್ ಮನೆ ಹತ್ರ ಆಕ್ಚುಲಿ ಮೇಲ್ಗಡೆನೂ ಹಾಕಿದೀನಿ, ಕೆಳಗಡೆನೂ ಹಾಕಿದೀನಿ ಗಿಡಗಳೆಲ್ಲ. ತುಂಬಾ Very good. ನನಗೆ ಗಿಡ ಅಂದ್ರೇನೆ ತುಂಬಾನೇ ಇಷ್ಟ. ನಾವು ಒಂದ್ಸಲ ಈ ಗಿಡ ಹಾಕಿದಾಗ ಅದು ಹೂ ಬಿಡ್ತಿರ್ಲಿಲ್ಲ. ಜೇನು ಹುಳ ಎಲ್ಲ ಬರ್ತಾ ಇರವು. ನಾನು ಇಷ್ಟು ಚೆನ್ನಾಗ್ ಗಿಡ ಬರ್ತಾ ಇದೆ, ಹುಳ ಕಾಯ್ತಾ ಇದಾವೆ, ನನಗೆ ಹೂವ ಕೊಡ್ತಾ ಇರೋಲ್ಲ ಅಂತ ಡೈಲಿ ನಾನು ಅದಕ್ಕೆ ಎನರ್ಜಿ ಪಾಸ್ ಮಾಡ್ತಿದ್ದೆ ಸರ್. ಎಷ್ಟು ಅದ್ಭುತವಾಗಿ ಹೂವ ಬಿಟ್ಟು ಅಂದ್ರೆ ಆ ಜೇನುಹುಳುಗಳು ಬಂದು ಅದು ಒಂದು ಆನಂದ ತಗೊಳ್ತಾ ಇದ್ವಲ್ಲ, ನನಗೆ ಅವತ್ತು ತುಂಬಾ ಮನ ತುಂಬಿ ಬಂತು ಸರ್. ನಿಜವಾಗ್ಲೂ ನಾವು ಪ್ರಕೃತಿ ಜೊತೆ ನಾವು ಕನೆಕ್ಟ್ ಆಗಿದ್ರೆ ನಮಗೆ ನಮಗೆ ಎಷ್ಟು ಸಹಕಾರ ಆಗುತ್ತೆ ಅನ್ನೋದು ತುಂಬಾ ಫೀಲ್ ಮಾಡಿದ್ವಿ ಸರ್. ಥ್ಯಾಂಕ್ ಯು. ಮುಖಾಂತರ ನಾವು ಸಿದ್ರ ಬೆಟ್ಟದಲ್ಲಿ ಡೇಟ್ ಯಾವಾಗ ಅಂತ ಗೊತ್ತಿರ್ಲಿಲ್ಲ, ನಾನು ಅದಕ್ಕೆ ಮೆಸೇಜ್ ಮಾಡಿದೆ. ಇವಾಗ ಗೊತ್ತಾಯ್ತು. ಖಂಡಿತ ನಾವು ಮಿಸ್ ಮಾಡಲ್ಲ ಸರ್. ಯಾಕಂದ್ರೆ ನಾವು ಲಾಸ್ಟ್ ಟೈಮು 3 days ಅಲ್ಲಿ ವರ್ಕ್ಶಾಪ್ ಅಲ್ಲಿ ಇದ್ದಾಗ ನಾವು ಬೆಟ್ಟ ಹತ್ತುವಾಗ ಸರ್ 10 ನಿಮಿಷಕ್ಕೊಮ್ಮೆ ನಮಗೆ ಧ್ಯಾನ ಮಾಡ್ತಾ ಮಾಡ್ತಾ ಬೆಟ್ಟ ಹತ್ತಿರು. ಆ ಒಂದು ಪ್ರತಿ ಕ್ಷಣನು ಸರ್ ನಮ್ಗೆ ಬರೀ ಆಯುರ್ವೇದಿಕ್ ಸ್ಮೆಲ್ಲೇ ಬರ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಎನರ್ಜಿ ಇದೆ ಸರ್ ಅಲ್ಲಿ. ನಾವು ತುಂಬಾ ಅನುಭವಿಸಿದೀವಿ. ಥ್ಯಾಂಕ್ ಯು ಸರ್. ಖಂಡಿತ ನಾವು ಮಿಸ್ ಮಾಡಲ್ಲ. ಈ ಮುಖಾಂತರ ಬಂದೇ ಬರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ನೊಂದು, ನೀವು ಈಗ ಗಿಡಗಳು ಬೆಳೆಸಿರೋದು ನೀವು ನೋಡಿದ್ರಲ್ಲ, ದಯವಿಟ್ಟು ನಿಮ್ಮ ಈಗ ವಾಟ್ಸಪ್ ಒಂದು ಕ್ರಿಯೇಟ್ ಮಾಡ್ತೀವಿ, ಆ ಲಿಂಕ್ ಹಂಚ್ತೀವಿ, ಎಲ್ಲಾ ಗ್ರೂಪ್ಸ್ ಅಲ್ಲಿ ಹಂಚ್ಕೊತೀವಿ. ಈ ಎಸ್ಪೆಷಲಿ ಈ ಸಸ್ಯಗಳನ್ನು ಗಿಡಗಳು ನೆಟ್ಟುವಂತ ಒಂದು ವಾಟ್ಸಪ್ ಸಪರೇಟ್ ಆಗಿರ್ತದೆ. ಅದಕ್ಕೆ ನಾವು ಒಂದು ಹೆಸರು ನಾಮಕರಣ ಮಾಡಿದ್ವಿ ಈಗಾಗಲೇ. ಅದೆಲ್ಲ ನಾನು ಅನೌನ್ಸ್ ಮಾಡಿ ಎಲ್ಲ ಕಳ್ಸ್ಕೊಡ್ತೀನಿ ವಾಟ್ಸಪ್ ಅಲ್ಲಿ. ಈಗ ಖಂಡಿತ ಸರ್. WhatsApp ಅಲ್ಲಿ ಮೇಲು ಅಷ್ಟೇ ನಿಮ್ಮ ಹೆಸರು, ನಿಮ್ಮ ಊರು, ಮತ್ತೆ ನೀವ್ ಏನೇನ್ ಮಾಡಿದ್ರು ಫೋಟೋಗಳು. ಓಕೆ, ಈಗ ಖಂಡಿತ ನಿಮ್ಮ ಮಾಡಿ ಮೇಲೆ ಏನ್ ಮಾಡಿದ್ರಿ, ಮತ್ತೆ ಗ್ರೌಂಡ್ ಅಲ್ಲಿ ಏನ್ ಮಾಡಿದ್ರಿ, ಎಲ್ಲ ಒಂದು ಫೋಟೋಗಳು. ಇದೇನಂತಂದ್ರೆ ಇನ್ನೊಬ್ಬರಿಗೆ ಒಂಥರ ಉತ್ಸಾಹ, ಪ್ರೇರಣೆ ಕೊಡುತ್ತೆ. ನಾನು ಹೌದು ಸರ್. ಹೋಗೋದಲ್ಲ ನೋಡಿ, ಇಷ್ಟವರೆಗೂ ಧ್ಯಾನ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಾದ್ಮೇಲೆ ಇನ್ನೊಬ್ರಿಗೆ ಹೇಳಿರೋ ಕೇಳಿಸ್ಕೊಂತಾರ ಇಲ್ಲ, ಓ ಈ ತರ ಧ್ಯಾನ ಮಾಡಿದ್ರೆ ನಮ್ಗೆ ಇಷ್ಟು ಫಲಿತಗಳು ಸಿಗತ್ತಾ. ಎಲ್ಲೋದ್ರುನು ಈ ತರ ಹೇಳ್ತಾನೆ ಇರ್ತೀವಿ ಸರ್. ಯಾಕಂದ್ರೆ ನಾವ್ ಪ್ರತಿದಿನ ಬೆಳಗ್ಗೆ ರಾತ್ರಿ ಮಲಗುವಾಗ ನಾನು ಅದ್ರ ಹತ್ರ ಮಾತಾಡ್ಬೇಕಾರೆ ಅವ್ ನಮಗೆ ಎಷ್ಟು ರೆಸ್ಪಾನ್ಸ್ ಮಾಡ್ತವೆ. ಅದು ಒಂದು ತುಂಬಾ ನಾವು ಇಷ್ಟು ವರ್ಷದಿಂದ ಅದನ್ನ ಅನುಭವಿಸ್ತಾ ಇದ್ದೀನಿ. ಆ ಗಿಡಗಳು ನಮ್ ಜೊತೆ ಎಷ್ಟು ಕನೆಕ್ಟ್ ಆಗ್ತವೆ ಅಂತಂದ್ರೆ ಆ ಟೈಮಲ್ಲಿ ನಮಗೆ ತುಂಬಾ ಮನ ತುಂಬಿ ಬರುತ್ತೆ. ಅದು ನಮಗೆ ನಾವೆಲ್ಲ ಅದರಿಂದ ನಾವು ಪಡ್ಕೊಂತಾ ಇದೀವಿ. ಬಟ್ ನಾವ್ ಅದಕ್ಕೆ ಏನ್ ಕೊಡ್ತಾ ಇದೀವಿ ಅನ್ನೋದು ಒಂದು ಗಿಲಿಟ್ ಇರುತ್ತಲ್ವಾ ಸರ್. ಅದು ಈ ಮುಖಾಂತರನಾದ್ರೂ ನಾವು ತಗೋಬೇಕಲ್ವಾ. ಪ್ರಕೃತಿ ಮಾತನ್ನ ಬೆಳೆಸಿದ್ರೆ ನಮಗೆ ಹಸಿರು, ಉಸಿರು, ನೀರು, ಗಾಳಿ ಎಲ್ಲ ಸಿಗುತ್ತಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ರೈಟ್ ಅಮ್ಮ, ದಯವಿಟ್ಟು ನಿಮ್ಮ ಫೋಟೋಗಳು ಎಲ್ಲ ಹಂಚ್ಕೊಳ್ಳಿ. ಏನ್ ಮಾಡ್ತಾ ಇದ್ರ ಅಂತ ಒಂದು 2 ಲೈನ್ 3 ಲೈನಲ್ಲಿ ಬರ್ದಿ ಕಳಿಸಿ ದಯವಿಟ್ಟು. ಆ ಗ್ರೂಪ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಪರೇಟ್ ವಾಟ್ಸ್ಆಪ್ ಗ್ರೂಪ್ ಆಗತ್ತೆ. ಎಲ್ಲರೂ ಅದರಲ್ಲಿ ಜಾಯ್ನ್ ಆಗಿ ಈ ಉದ್ಯಮದಲ್ಲಿ, ಇದೊಂದು ಉದ್ಯಮ ಸ್ಟಾರ್ಟ್ ಮಾಡ್ತಾ ಇದ್ವಿ ಮಹಾತಾರ್ ಫೌಂಡೇಶನ್ ಇಂದ. ಯಾಕಂದ್ರೆ ಧ್ಯಾನ, ಜ್ಞಾನ, ಸ್ವಾಧ್ಯಾಯ, ಮತ್ತೆ ಏನೇ ಸ್ವಜನ ಸಾಂಗತ್ಯ, ಪಿರಮಿಡ್ ಶಕ್ತಿ ಇದೆ ನಮ್ಮ ಹತ್ರ. ಅದ್ರ ಜೊತೆಗೆ ಹಲವಾರು ಈ ಸಮಗ್ರ ಸ್ವಾಸ್ಥ್ಯಗಳಿದೆ. ಸಮಗ್ರ ಸ್ವಾಸ್ಥ್ಯದಲ್ಲಿ ಎಷ್ಟೋ ಹೇಳ್ಕೊಟ್ಟಿದ್ವಿ. ವಾಟ್ಸ್ಆಪ್, ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಗುತ್ತೆ. ಈ ಜೊತೆಗೆ ಬೆಂಗಳೂರು ಒಂದ್ಸಲ ಆಶ್ರಮಕ್ಕೆ ಬರ್ಬೇಕು ಸರ್. ಖಂಡಿತ ಬರ್ತೀವಿ. ಬನ್ನಿ. ಸೊ ಇದರಲ್ಲಿ ನಾವು ಕಾಪಾಡ್ಕೋಬೇಕಾಗಿರೋದು ಕೊನೆಯದಾಗಿ, ಇಷ್ಟೆಲ್ಲ ಮಾಡಿದ್ರು ಕೊನೆಯದಾಗಿ ನಮ್ಮ ಪರಿಸರನ್ನು ಇಲ್ಲಾಂದ್ರೆ ನಮ್ಮ ಸುತ್ತಮುತ್ತ ಈ ಪರಿಸರವನ್ನು ಈ ಎನ್ವಿರಾನ್ಮೆಂಟ್ ಅನ್ನು ನಾವು ರಕ್ಷಿಸ್ಕೊಂಡಿಲ್ಲ ಅಂದ್ರೆ, ನೀರು, ಭೂಮಿ, ಗಾಳಿ, ಈ ಸಸ್ಯಗಳನ್ನ ರಕ್ಷಿಸ್ಕೊಂಡಿಲ್ಲ ಅಂದ್ರೆ ಎಷ್ಟೇ ನೀವು ಜ್ಞಾನಿ ಆದ್ರೂ ಈ ಭೂಮಿ ಮೇಲೆ ಬದುಕಾಗಲ್ಲ ಅಷ್ಟೇ. ಹೌದೌದು, ಅದು ನಿಜನೇ ಸರ್. ನಮಗೆ ಬೇಕಾಗಿರೋದು ಮುಖ್ಯ ಅಲ್ವಾ ಸರ್, ಅದೇನೆ ಅಲ್ವಾ. ಅದಕ್ಕೋಸ್ಕರ ಸೊ ಆ ಫೌಂಡೇಶನ್ ಇಲ್ಲ ಅಂದ್ರೆ ನಾವ್ ಎಷ್ಟು ಮೇಡಗಳು ಮಿದ್ದೆಗಳು ಕಟ್ಟಕ್ಕಾಗತ್ತೆ ಇಲ್ಲಿ. ಫೌಂಡೇಶನ್ ಹಾಗಾಗಿದೆ ನಮ್ಮ ಬದುಕು. ನಮ್ಮ ನಿತ್ಯ ಈ ದೈನಂದಿನ ಬದುಕು ಏನಾಗಿದೆ ಅಂದ್ರೆ ಫೌಂಡೇಶನ್ ವೀಕ್ ಆಗಿದೆ. ಈ ಫೌಂಡೇಶನ್ ಮೇಲೆ ನಾವು ಏನೇನೋ ಕಟ್ಟಕ್ ಹೋಗ್ತೀವಿ. ನಾನೊಂದು ಜ್ಞಾನಿ ಆಗಂತ ಅನ್ಕೊಳ್ತೀನಿ, ನಾನು ಇನ್ನೊಬ್ರು ಯೋಗಿ ಆಗ್ಬೇಕಂತಾರೆ, ಇನ್ನೊಂದು ಇಂಜಿನಿಯರ್ ಆಗ್ಬೇಕಂತಾರೆ, ಇನ್ನೊಬ್ರು ಯಾವ್ದೋ ಪ್ರೆಸಿಡೆಂಟ್ ಆಗ್ಬೇಕಂತಾರೆ, ಇನ್ನೊಬ್ರು ಯಾವ್ದೋ ಒಂದ್ ದೊಡ್ಡ ಸೈಂಟಿಸ್ಟ್ ಆಗ್ಬೇಕಂತಾರೆ. ಇನ್ನು ಏನೇ ಆಗ್ಬೇಕಂದ್ರೆ ಫಸ್ಟ್ ನೀವು ಫೌಂಡೇಶನ್ ಹೇಗಿದೆ ನೋಡ್ಕೊಳ್ಳಿ. ಫೌಂಡೇಶನ್ ತುಂಬಾ ವೀಕ್ ಆಗಿದೆ. ಎಷ್ಟು ವೀಕ್ ಅಂದ್ರೆ ಈಗ ನೋಡ್ತಾ ಇದ್ವಿ, ಚಳಿಗಾಲ ಇಲ್ಲ, ಯಾವ ಕಾಲ ಇಲ್ಲ, ಫುಲ್ ಬಿಸಿಲು. ನೀವು ನೋಡಿ, ಮಳೆ ಬರ್ತಾ ಇದೆಯಾ? ಸರಿಯಾಗಿ ಮಳೆ ಬರ್ತಾ ಇಲ್ಲ. ಬರ್ಬೇಕಾದ ಸಮಯ ಬರಲ್ಲ. ಯಾವ ಬರುತ್ತೆ, ಯಾವ ತುಫಾನು ಯಾವ್ದು ಬಂದ್ರೆ, ಸೈಕ್ಲೋನ್ ಬಂದ್ರೆ ಮಳೆ ಬಂತು ಅಷ್ಟೇ.
ಮಳೆ ಬರ್ಬೇಕು ಅಂದ್ರೆ ಗಿಡ ಮರಗಳು ಕಾಡು ಇದ್ರೆ ಅಲ್ವಾ ಸರ್, ಹಸಿರು ಇದ್ರೆ ಅಲ್ವಾ ಸರ್ ನಮ್ ಪ್ರಕೃತಿ ನಮಗೆ ಮಳೆ ನೀಡೋದು. ಅದೇ ಇಲ್ಲ ಅಂದ್ಮೇಲೆ ಎಲ್ಲಿಂದ ಬರಕ್ ಸಾಧ್ಯ? ಅದೇ ಅದಾಗಿದೆ, ಈಗ ಆಲ್ರೆಡಿ ಆಗಿದೆ, ಡ್ಯಾಮೇಜ್ ಆಗಿದೆ. ಅಟ್ಲೀಸ್ಟ್ ಡ್ಯಾಮೇಜ್ ಅನ್ನು ನಮ್ಮ ಈ ಮಾತಾರ್ ಫೌಂಡೇಶನ್ ಮತ್ತೆ ಎಲ್ಲಾ PSSA ಮಾಸ್ಟರ್ಸ್ ಯಾರಿದಾರೋ ಅದಕ್ಕೊಂದು ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲಾ ಕಡೆ ನೆಡ್ತಾ ಹೋಗೋಣ. ಎಲ್ಲರಿಗೂ ಈಗ ಸಿಂದ್ರಬೆಟ್ಟಲ್ಲಿ ಅಷ್ಟೇ ನಾವು ಯಾರಿಗೂ ಗಿಫ್ಟ್ ಅಂದ್ರೆ ಒಂಥರ ರಿಟರ್ನ್ ಗಿಫ್ಟ್ ಯಾರೋ ಕೊಡ್ತೀವಲ್ಲ, ಒಂದು ಮೆಮೆಂಟೋ ತರ, ಅಲ್ಲಿ ಕೊಡೋದೆಲ್ಲ ಸಸ್ಯಗಳೇ. ಖಂಡಿತ ಸರ್, ಖಂಡಿತ. ಇದು ನಮ್ಮ ಪ್ರಣಾಳಿಕೆ. ಅಂದ್ರೆ ಅಲ್ಲಿ ಯಾರು ಬರ್ತಾರೋ ಒಬ್ಬೊಬ್ಬರಿಗೆ ಒಂದು ಸಸ್ಯ ಕೊಟ್ಟೆ ಕಲಿಸ್ತೀವಿ ಮನೆಗೆ. ಇದು ನೆಟ್ಟಬೇಕು, ನೆಟ್ಟಿದ ಮೇಲೆ ಈ ಆಪ್ ಅಲ್ಲಿ ಡೌನ್ಲೋಡ್ ಮಾಡಬೇಕು, ಈ ಆಪ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಎಸ್ ಸರ್, ಎಸ್, ಆ ರೀತಿಯಲ್ಲಿ ಮಾಡ್ತಾ ಹೋಗ್ತೀವಿ ಇವಾಗಿಂದ. ಓಕೆ, ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಜಗದೀಶ್ ಅವರೇ ಮಾತಾಡಿ. ಎಲ್ಲಾ ಮಾಸ್ಟರ್ಸ್ಗೆ ನಮಸ್ಕಾರ. ಇವತ್ತು ಪ್ರಕೃತಿ ಬಗ್ಗೆ ಸುರೇಶ್ ಮಾಸ್ಟರ್ ಹೇಳಿದ್ರು, ಅದಕ್ಕಾಗಿ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೇನೆ. ಈ ಪ್ರಗತಿ ವನ ಅಂತೇಳಿ ಹೆಸರಿಟ್ಬಿಟ್ಟು ಈ ಒಂದು ವನವನ್ನ ಸ್ಥಾಪನೆ ಮಾಡಿದ್ದೀವಿ. ಇವಾಗ ಜುಲೈ ತಿಂಗಳಲ್ಲಿ ಮಾಡಿರೋದು, ಇಷ್ಟು ಹೈಟ್ ಅಲ್ಲಿ ಬೆಳೆದಿದೆ. ಟೋಟಲ್ ಆಗಿ 65 ಸಸಿಗಳನ್ನ ಇಲ್ಲಿ ನೆಟ್ಟಿದ್ದೇವೆ. ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ಅದಕ್ಕೆಲ್ಲಾ ವ್ಯವಸ್ಥೆನೂ ಮಾಡಿದ್ದೇವೆ. ಸಂಪೂರ್ಣ ಇದು ಹಸಿರಿನಿಂದ ಮಿಯಾವಾಕಿ ಪ್ರಾಜೆಕ್ಟ್. ಇದು ಅರಣ್ಯ ಮಾಯಾವಕಿ ಅರಣ್ಯದಲ್ಲ ಇದೇನದು? ಅರಣ್ಯ ಸರ್. 3.5 ಅಡಿ ಅಂತರದಲ್ಲಿ ಸಸಿ ಇರೋದು. ಸೊ ಟೋಟಲ್ ಎಷ್ಟು ಅದು ಆವರಣ? ಟೋಟಲ್ ಲ್ಯಾಂಡ್ ಏರಿಯಾ ಎಷ್ಟು ಅದು? ಇದು 5 ಗುಂಟೆ ಜಾಗ ಆಗುತ್ತೆ ಸರ್. 5 ಗುಂಟೆ ಜಾಗದಲ್ಲಿ ಎಷ್ಟು ಸಸ್ಯಗಳು ನೆಟ್ಟಿದ್ದೀರಿ? 65 ಸಸಿಗಳಿದಾವೆ ಸರ್. ವೆರಿ ಗುಡ್, ವಂಡರ್ಫುಲ್. ಇದೆಲ್ಲ ಅಪ್ಲೋಡ್ ಮಾಡಿ ಜಗದೀಶ್ ಅವರೇ, ಎಲ್ಲ ಅಪ್ಲೋಡ್ ಮಾಡಿ. ಇವತ್ತು ಲಿಂಕ್ ಕಳಿಸ್ತಾ ಇದೀವಿ, ಲಿಂಕ್ ಆಲ್ರೆಡಿ ರೆಡಿ ಆಗಿದೆ. ಸೊ ಅದು ಇವತ್ತು ನಾನು ಅನ್ಕೊಂಡಿದ್ದೀನಿ, ಇವತ್ತು ನಾವು ಆಯ್ಕೆ ಮಾಡ್ಕೊಂಡ ಟಾಪಿಕ್, ಸುರೇಶ್ ಅವ್ರು ತಗೊಂಡ ಟಾಪಿಕ್ ಇಂದ ಇದಕ್ಕೊಂದು ಇವತ್ತಿಂದ ಜೀವ ಅನ್ನೋದು ಪೂರ ಒಂಥರ ಜೀವ ಕೊಡ್ಬೇಕಂತ ಅನ್ಕೊಂಡಿದೀವಿ. ಇದು ಉತ್ತಮ ಸಮಯ. ಓಕೆ, ಅದಕ್ಕೋಸ್ಕರ ಇವತ್ತಿಂದ ಶುರು ಮಾಡೋಣ. ಆ ಆಲ್ರೆಡಿ ಗ್ರೂಪ್ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ, ಬಟ್ ಆದ್ರೆ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಸಮಯ ನೋಡಿ ಹೆಂಗಿರುತ್ತೆ ಅಂದ್ರೆ, ನೀವು ತಗೊಂಡಿದ್ದ ಟಾಪಿಕ್ಗೆ ಅದಕ್ಕೆ ಎಷ್ಟು ಕನೆಕ್ಟಿವಿಟಿ ಇತ್ತು. ಅದಕ್ಕೋಸ್ಕರ ಇವತ್ತಿಂದಾನೇ ಅದು ಜೀವ ಕೊಟ್ಟು ಒಂಥರ ಮತ್ತೆ ಹೇಳ್ತಾರಲ್ಲ, ಟೆಂಪಲ್ ಅಲ್ಲಿ ಜೀವನ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಆ ಗ್ರೂಪ್ ಕೊಟ್ಟು ಈಗ ಶುರು ಮಾಡ್ಕೊಳ್ಳೋಣ. ಎಸ್ ಜಗದೀಶ್ ಅವರೇ, ಎಲ್ಲ ನೀವು ಹಂಚ್ಕೋಬೇಕಾಗತ್ತೆ ಇವೆಲ್ಲ ಫೋಟೋಸ್ ಎಲ್ಲ. ಓಕೆ, ರೈಟ್. ಈವನ್ ನೀವು ಒಂದು ಸ್ಮಾಲ್ ರೈಟಪ್ ಕೊಡಿ, ಅದ್ರ ಮೇಲೆ ಆ ಫೋಟೋಸ್ ಎಲ್ಲ ಹಾಕಿ, ವಿಡಿಯೋ ಯಾವಾಗ್ಲೂ ಅಷ್ಟೇ, 1-2 ಫೋಟೋಸು, ಒಂದು ವಿಡಿಯೋ ಹಾಕಿ, ಅದ್ರ ಕೆಳಗಡೆ ಬರೆಯೋದು ಯಾವ ಪ್ರಾಂತದಲ್ಲಿದೆ. ಯಾಕಂದ್ರೆ ಈಗ ಸಪೋಸ್ ಯಾರನ್ನ ಬೇಕಾದ್ರೆ ಅದು ನೋಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಅಲ್ಲಿ ಕೊಡ್ಬೇಕು, ನೀವು ಕೆಳಗಡೆ ಸ್ವಲ್ಪ ಟೆಕ್ಸ್ಟ್ ಕೊಡ್ಬೇಕು, ಮೆಸೇಜ್ ಕೊಡ್ಬೇಕು. ಅದಕ್ಕೆ ನಿಮ್ ಜೊತೆಗೆ ನಂಬರ್ ಹಾಕಿದ್ರೆ ಏನಾಗುತ್ತೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅವ್ರು ತಿಳ್ಕೊಬೇಕಾದ್ರೆ ನಿಮ್ಮ ಹತ್ರ ಬರ್ತಾರೆ. ಆ ರೀತಿಯಲ್ಲಿ ನಾವು ಒಬ್ರಿಗಿಬ್ಬರು ಸಹಕಾರ ಮಾಡಿಕೊಂಡು ಇನ್ನು ಈ ರೀತಿಯಲ್ಲಿ ಇದು ಮುಂದಕ್ಕೆ ತಗೊಂಡೋಗ್ಬೇಕಾಗುತ್ತೆ, ಉದ್ಯಮ ನಡೆಸಬೇಕಾದ್ರೆ ಆ ರೀತಿಯಲ್ಲಿ. ಓಕೆ, ರೈಟ್. ಲಕ್ಷ್ಮೀಕಾಂತ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಸರ್, ಕಾನ್ಸೆಪ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನಿಜಾಗ್ಲೂ ಸಾಲು ಮರದ ತಿಮ್ಮಕ್ಕ ಅವರು ಜ್ಞಾಪಕ ಬಂದ್ರು. ಅದೇ ರೀತಿ ಎಷ್ಟೋ ಮಹಾನ್ ಭಾವರು ಇದ್ದಾರೆ. ಏನಂದ್ರೆ ಈಗ ಇದು ಹಿಂದೆ ನಾನು ಇದನ್ನ ಕೇಳಿದ್ದೆ ಸರ್. ಆಂಧ್ರದವರು ಈ ತಿರುಪತಿ ಬೆಟ್ಟದಲ್ಲಿ ನಡಿಯಕ್ಕೆ ಹೋದಾಗ ಅವರು ಈ ಬೀಜನ ಸಗಣಿಯಲ್ಲಿ ಇಟ್ಬಿಟ್ಟು ಬಾಲ್ ಟೈಪ್ ಏನೋ ಮಾಡಿ ಕೊಡ್ತಾರ. ಅದನ್ನ ಹೋಗೋರೆಲ್ಲ ಅಕ್ಕಪಕ್ಕ ಕಾಡು, ಮೆಟ್ಲು ನಡ್ಕೊಂಡು ಹೋಗೋ ಕಾಡು ಇರುತ್ತಲ್ಲ, ಅದು ಬಿಸಾಕ್ಬಿಟ್ರೆ ಮಳೆಗಾಲದಲ್ಲಿ ಅದು ತನ್ನಷ್ಟಕ್ಕೆ ತಾನೇ ಬೆಳ್ಕೊಳ್ಳುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ವಿಡಿಯೋನು ನೋಡಿದ್ದೆ ಸರ್. ಅದನ್ನ ಈಗ ನಾವು ವೆಹಿಕಲ್ ಗಳಲ್ಲಿ ಹೋಗ್ತಾ ಇರ್ತೇವೆ, ಏನು ಕಾರಲ್ಲಿ ಹೋಗುವಂತವ್ರು ಕಿತ್ಲೆ ಹಣ್ಣು ತಿಂತಾರೆ, ನೇರಳೆ ಹಣ್ಣು ತಿಂತಾರೆ, ಮಾವಿನ ಹಣ್ಣು ತಿಂತಾರೆ. ಇಂಥದ್ದು ಎಷ್ಟೋ ಬೀಜಗಳು ಇರ್ತದೆ, ತೆಗೆದು ಸುಮ್ನೆ ಫುಟ್ಪಾತ್ ಬಿಸಾಕ್ಬಿಡ್ತೇವೆ. ಅದಕ್ ಬದಲು ಒಂದು ಕವರ್ ಅಲ್ಲಿ ಇಟ್ಕೊಂಡು ಅದನ್ನ ಇಳಿದ್ಬಿಟ್ಟು
ಆ ಕಡೆ ಈ ಕಡೆ ಯಾವ್ದಾದ್ರು ಖಾಲಿ ಪ್ರದೇಶಗಳು ಇದ್ದಾಗ ತೋಟಗಳು ಇರ್ತವೆ, ಎಷ್ಟೋ ಜನ ತೋಟಗಳು ಸಿಗ್ತದೆ ಅಥವಾ ಕಾಡುಗಳೇ ಸಿಗ್ಬೋದು, ಅಲ್ಲಿ ಬಿಸಾಕಿದ್ರೆ ಅಟ್ಲೀಸ್ಟ್ ಬೀಜಗಳು ವ್ಯರ್ಥ ಆಗ್ದಿರಾ ಒಂದು 4ರಲ್ಲಿ ಯಾವ್ದಾದ್ರು ಒಂದು 2 ಗಿಡ ಬೆಳಿಬಹುದು. ಇದು ಒಂದು ಪಾಲಿಸಿದ್ರೆ ಒಳ್ಳೇದು ಅಂತ ನನ್ನ ಇದು ಸರ್. ಹಿಂದೆ ನಮ್ಮ ತೋಟದಲ್ಲಿ ನೇರಳೆ, ಚೇಪೆ, ಮಾವು ಎಲ್ಲ ಹಾಕಿದ್ವು. ಲಾಸ್ಟ್ ಅಲ್ಲ ಅದ್ರ ಹಿಂದಿನ ಸಾರಿ ನೀರೆಲ್ಲ ಬಂದು ನುಗ್ಬಿಟ್ಟು ಎಲ್ಲ ಹೊರಟೋಯ್ತು ಸರ್, ಅದು ಎಲ್ಲ ಪೂರ್ತಿ ಹೊರಟೋಯ್ತು. ಈಗ ಮತ್ತೆ ಹಾಕ್ಬೇಕು ಅಂತೇಳಿ ಒಂದ್ 20 ತೆಂಗಿನ ಮರಗಳು ತಂದಿಕ್ಕಿದ್ವಿ. ಅದ್ರ ಜೊತೆಗೆ ತಾವ್ ಹೇಳ್ದಂಗೆ ನೇರಳೆ, ಪೇರಳೆ, ಮಾವು ಇನ್ಯಾವ್ದು ಬೀಜಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ನರ್ಸರಿಯಿಂದ ಹೋಗಿ ಅದನ್ನ ಹಾಕ್ಬಿಟ್ಟು ಆ ಫೋಟೋನ ಕಳಿಸ್ತೀನಿ ಸರ್ ನಾನು. ಎಸ್, ವಂಡರ್ಫುಲ್ ವಂಡರ್ಫುಲ್. ಎಸ್. ಸೊ ಮೇಡಮ್, ಏನಾಗಿದೆ ಅಂದ್ರೆ ನೀವು ಹೇಳಿದ್ರಲ್ಲ ಒಂದು ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಏನಂದ್ರೆ, ಈ ಸೆಗಣೆ ಒಳಗಡೆ ಬೀಜಗಳಿಟ್ಟು ಒಂದು ಬಾಲ್ ಮಾಡ್ತಾರೆ, ಸೆಗಣೆ ಬಾಲ್ಸ್. ಇದು ಸಹ ನಾವು ಮುಂದಿನ ದಿವಸದಲ್ಲಿ ಅರೇಂಜ್ ಮಾಡ್ತೀವಿ. ಓಕೆ. ಸೊ ನಾವೆಲ್ಲರೂ ಸೇರಿ ಅರೇಂಜ್ ಮಾಡೋಣ, ಎಲ್ಲರಿಗೂ ಹಂಚ್ಕೊಳೋಣ. ಸೊ ಆ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಸಹಾಯ ಮಾಡಕ್ಕೆ, ಅಂದ್ರೆ ಒಂಥರ ಒಬ್ರಿಗೆ ಇನ್ನೊಬ್ರು ಸಹಾಯ ಮಾಡೋದು, ಈ ಪ್ರಕೃತಿಗೆ ನಾವು ಕೊಡುವಂತ ಸೇವೆ ಅಷ್ಟೇ ಮಾಡಿದ್ರೆ ಅವರು ಎಲ್ಲೋ ಹೋಗ್ತಾ ಇರ್ತಾರೆ, ನೀವು ಹೇಳಿದ ಪ್ರಕಾರ ಎಲ್ಲೋ ಹೋಗ್ತಾ ಇರ್ತಾರೆ, ಪ್ರಯಾಣ ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಜಸ್ಟ್ ಆ ರೋಡು ಸೈಡ್ ಎಲ್ಲೋ ಒಂದು ಆ ಥರ ಬಿಸಾಕಿದ್ರೆ, ಜಸ್ಟ್ ಆ ಥರ ಹಾಕ್ಬಿಟ್ಟು ಅವ್ರ ಪ್ರಯಾಣ ಅವ್ರು ಮಾಡ್ತಾರೆ. ಬಟ್ ಅದು ಈ ಮಳೆ ಬರುವಾಗ ಏನಾಗುತ್ತೆ, ಚೆನ್ನಾಗಿ ಅದರಲ್ಲಿ ನೀರಲ್ಲಿ ನಿಲ್ಲಿಸಿ ಅದೇನಾಗುತ್ತೆ, ನಿಧಾನವಾಗಿ ಮರ ಬರ್ತದೆ, ಅಲ್ಲಿ ಸಸ್ಯ ಬರ್ತದೆ. ಸೊ ಇದು ಈ ರೀತಿಯಲ್ಲೇ ಅದ್ಭುತ ಈ ಪ್ಲಾನಿಂಗ್ಸ್ ಮಾಡಿಕೊಂಡು ನಾವು ಈ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಬೇಕಾಗತ್ತೆ. ಓಕೆ. ಪ್ರಕೃತಿ ಈಗ ಸಿದ್ರ ಬೆಟ್ಟದಲ್ಲಿ ಪ್ಲಾಂಟ್ಸ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸರ್. ಹೌದು. ಈಗ ಆದರೆ ನಾವು ಅಲ್ಲೇ ಜಾಗಗಳೆಲ್ಲ ಇದೆ, ಅಲ್ಲಿ ಕಾಡು ತರಾನೇ ಇದೆ ಸುತ್ತಮುತ್ತ. ಸ್ವಲ್ಪ ಇದು ಒಂದು ಕಾರ್ಯಕ್ರಮ ನೆಟ್ಟು ಬಿಟ್ಟು ಅದನ್ನ ಒಂದು ಇದು ಮಾಡಿದ್ರು ಒಳ್ಳೇದು. ತಗೊಂಡ್ ಬರ್ಲಿ, ಮನೆಯಲ್ಲಿ ಹಾಕಕ್ಕೆ ಆಗದೆ ಇರೋಂತವ್ರು ಬೇಕಂದ್ರೆ ಅಲ್ಲೇ ಪ್ಲಾಂಟೇಶನ್ ಮಾಡಿನೂ ಬರೋಣ ಅಂತೇಳಿ ಒಂದು ಅದು ಮಾಡೋಣ. ಅದು ಉತ್ತಮ ಐಡಿಯಾ. ಅದು ನಾನು ಮೈಂಡ್ ಅಲ್ಲಿ ಅನ್ಕೊಂತಾ ಇದ್ರೆ ನೀವು ಹೇಳ್ತಾ ಇದ್ರಿ ಔಟ್ ಸೈಡ್. ಸೊ ಅಂತಂದ್ರೆ ಈಗ ಅಲ್ಲಿ ಹೋಗ್ತೀವಲ್ಲ, ಆ ಬೆಟ್ಟ ಸುತ್ತಮುತ್ತ ಎಲ್ಲಿ ಈ ಅರಣ್ಯ ಪ್ರಾಂತ ಸ್ವಲ್ಪ ಈ ಬಿಸಿಲಕ್ಕೆ ಮತ್ತೆ ಇನ್ನು ಸ್ವಲ್ಪ ಜನ ಕಟ್ ಮಾಡ್ಕೊಂಡು ಹೋಗಿರ್ತಾರೆ, ಈ ರೀತಿಯಲ್ಲಿ ಆಗಿರ್ತದೆ. ಅಂತ ಪ್ಲೇಸಲ್ಲಿ ನಾವೆಲ್ಲ ಅಲ್ಲಿ ಬರೋಂಥ ಮಾಸ್ಟರ್ಸ್ಗೆ ಮುಂದೆನೇ ಹೇಳಿರ್ತೀವಿ. ಅವ್ರು ಬರುವಾಗನೇ ಅವರೇ ಸಸ್ಯಗಳು ತಗೊಂಡು ಬರ್ಬೋದು, ಇಲ್ಲ ಅಲ್ಲಿ ಸಿಗತ್ತೆ. ಸೊ ಯಾವ ರೀತಿಯಲ್ಲಿ ಬೇಕಂದ್ರೂ ಅವರು ಇದಕ್ಕೊಂದು ಡ್ರೈವ್, ಅಂದ್ರೆ ಆ ಪೂರ್ತಿ ಒಂದು ದಿವಸದಲ್ಲಿ ಮೊದಲನೇ ದಿವಸ ಪೂರ್ತಿ ನಮ್ದು ಟ್ರೆಕ್ಕಿಂಗ್ ಇರುತ್ತಲ್ಲ, ಆ ಟ್ರೆಕ್ಕಿಂಗ್ ಭಾಗವಾಗಿ ಇದೆಲ್ಲ ನಾವು ಮಾಡ್ಕೊಂತ ಹೋಗೋಣ ಅಷ್ಟೇ. ಸ್ಕೂಲು ಇದೆ ಸರ್ ಅಲ್ಲೇ, ನಮ್ಮ ಚೌಟ್ರಿ ಪಕ್ಕ ಸ್ವಲ್ಪ ದೂರದಲ್ಲೇ ಸ್ಕೂಲ್ ಇದೆ. ಅಲ್ಲಿ ಅಂಗನವಾಡಿ ಸೆಂಟರ್ ಅಲ್ಲಿ ಬೇಕಂದ್ರೆ ಅದೊಂದು ಪ್ಲಾಂಟೇಶನ್ ಮಾಡಿದ್ರೆ ಅವರೇ ನೀರು ಉಣಿಸ್ಕೊಳ್ತಾರೆ. ಎಸ್, ಅದೊಂದು ಡ್ರೈವ್ ಖಂಡಿತ ನಾವು ಮಾತಾರ್ ಫೌಂಡೇಶನ್ ಮಾಡೋಣ, ಎಲ್ಲರೂ ಸೇರಿ ಎಲ್ಲ ಮಾಸ್ಟರ್ಸ್ ಅಲ್ಲಿ ಹೋಗ್ತೀವಲ್ಲ. ಸೊ ಅದನ್ನು ಅರೇಂಜ್ ಮಾಡ್ತೀವಿ, ಎಲ್ಲ ಬೇಕಾಗಿರೋಂಥ ಸಾಮಗ್ರಿ ಎಲ್ಲ. ಸೊ ನಾವು ಮುಂದೆನೆ ಪ್ಲಾನ್ ಮಾಡ್ಕೊತೀವಿ. ಸೊ ಅಲ್ಲಿ ಈ ಕಾರ್ಯಕ್ರಮದ ಭಾಗವಾಗಿ ಈ ಸಸ್ಯ ನೆಟ್ಟುವಂಥ ಕಾರ್ಯಕ್ರಮ, ಸಸ್ಯ ಪರಿರಕ್ಷಣೆಗೂ ಇದು ಖಂಡಿತ ಮಾಡೋಕ್ಕೆ ಪ್ರಯತ್ನ ಮಾಡಿ, ಅದಕ್ಕೆ ಬೇಕಾಗಿರೋಂಥ ಎಲ್ಲಾನು ಸರಿಪಡಿಸ್ಕೊಳ್ಳೋಣ. ಓಕೆ, ಏರ್ಪಾಡು ಮಾಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು. ಎಸ್, ಶಾಂತ ಸರ್, ನಾನು ಮಾತಾಡಿದ್ದೆ ಯಾವಾಗ್ಲೇನೆ. ಓಕೆ, ನೀವು ಮಾತಾಡಿದ್ರಲ್ಲ. ಓಕೆ, ರೈಟ್. ಕೃಷ್ಣರಾವ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಣ್ಣಗೌಡ್ರೆ ನಮಸ್ತೆ ಎಲ್ಲ ಗುರುಗಳಿಗೂ. ನನಗೆ ಪ್ರಕೃತಿ ಮಾತೆ ಒಳಗನೆ ಇದ್ದೀನಿ. ನಂದು 3 ಎಕರೆ ಲ್ಯಾಂಡ್. ಇದ್ರ 1 ಎಕರೆದಲ್ಲಿ ಸಂಪೂರ್ಣ ಒಂದು 30 ತರದ ಬೆಳೆಗಳಿದಾವೆ. ಹುಣಸಿ ಗಿಡದಿಂದ ಹಿಡಿದು ನೀವು ನೋಡ್ತಿರ್ಬೋದು, ಚಿಕ್ಕು ಗಿಡ, ನೀರ್ಲಿ ಗಿಡ, ತೇಗದ ಗಿಡ. ಇದು 1 ಎಕರೆ ಪ್ಲಾಂಟ್ ಇದೆ ಪೂರ. ಇದ್ರ ಪಕ್ಕದಲ್ಲೇ 2 ಎಕರೆ ಫುಲ್ ಅಡಿಕೆ. ಈಗೇನ್ ಕೆಳಗಡೆ ಇದೆಯಲ್ಲ, ಇದು ಸುಮಾರು ಒಂದು 5-6ರಿಂದ 10 ವರ್ಷ ಆಗ್ಲಿಕ್ಕೆ ಬಂತು. ಒಟ್ಟ ಉಳ್ಮೆ ಮಾಡಿಲ್ಲ ಇದನ್ನ. ನೈಸರ್ಗಿಕ ಕೃಷಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ. ಇದನ್ನ ಹುಲ್ ಬೆಳೆಯುತ್ತೆ, ಆಕಳ ಕಟ್ತೀನಿ, ಮೇಯುತ್ತೆ, ಇಲ್ಲೇ ವಾತ್ಲ ಹಾಕುತ್ತೆ, ಮನೆಯಲ್ಲಿ ಹೋಗಿ ಹಾಲು ಕರ್ಕೊಡ್ತೈತೆ ದೇಶಿ ಆಕಳನ್ನದನ್ನ ಬಿಟ್ರೆ ಇದನ್ನ ಯಾವತ್ತೂ ಹೊಲ ಹೊಡೆದಿಲ್ಲ. 1 ಎಕರೆ ಮಾತ್ರ. ಇನ್ ಪಕ್ಕದಲ್ಲಿ 2 ಎಕರೆ ಮಾತ್ರ ಅದನ್ನ ಸಾಗ್ ಮಾಡಿ ಅಡಿಕೆ ಹಚ್ಚಿದ್ದದು. ನನ್ ಪ್ಲಾನ್ ಇದೆ ಅದರಲ್ಲಿ. ಇದು ಸಂಪೂರ್ಣ ಮಸಾಲಾ ಗಿಡಗಳು ಹಾಕಿದೀನಿ. ಇದು ಚಕ್ಕೆ, ದಾಲ್ಚಿನ್ನಿ ಅಂತ ಬರ್ತಲ್ಲ, ಆ ತರದ ಗಿಡ. ಆಮೇಲೆ ಇಲ್ಲಿ ಲವಂಗದ ಗಿಡ ಇದೆ, ಸುಮಾರು ಗಿಡಗಳು ಇದಾವೆ. ಆನಂತರ ಇದೊಂದು ಮಹಾಗನಿ ಅಂತ ಗಿಡ ಬರುತ್ತೆ. ಅದು ವುಡ್ ಅಂತಂದ್ರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ರೆಡಿ ಮಾಡ್ತಾರೆ ಅದರಿಂದ. ಒಳ್ಳೆ ಕಾಸ್ಟ್ಲಿ ವುಡ್ ಇದು ಮಹಾಗನಿ ಅಂತೇಳಿ. ಸ್ಟೇಟ್ ಒಂದು 40-50 ಫುಟ್ ಹೈಟ್ ಹೋಗುತ್ತೆ ಇದು. ಇದನ್ನ ವಿಶೇಷವಾಗಿ ಸೌತ್ ಆಫ್ರಿಕನ್ ಸ್ವಿಟೇನಿಯಾ ಮಹಾಗನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ತರಿಸಿ ಹಚ್ಚಿರೋದು ಇದು. ಇದನ್ನ ಏನಾದ್ರು 1 ಎಕರೆ ಹಚ್ಚಿಬಿಟ್ರೆ, ಇಲ್ಲಿ ಹತ್ರ 1-2 ಎಕರೆ ಹಚ್ಚಿದ್ದಾರೆ.
2 ಎಕರೆನಿಗೆ ಅವರು 3 ಕೋಟಿ ರೂಪಾಯಿ ಹೇಳ್ತಾ ಇದಾರೆ ರೈತರು. ಬಟ್ 2 ಕೋಟಿ ಕೇಳಿದ್ದಾರೆ. ಒಂದೊಂದು ಎಕರೆ 1 ಕೋಟಿ ರೂಪಾಯಿ. ಅಂದ್ರೆ ಅಷ್ಟು ವ್ಯಾಲ್ಯೂಬಲ್ ಟ್ರೀ ಅದು. ಅಂದ್ರೆ ಸಮುದ್ರದಲ್ಲಿ ಇರ್ತಕ್ಕಂಥ ಹಡಗುಗಳನ್ನ ನಿರ್ಮಾಣ ಮಾಡ್ತಾರೆ. ಯಾಕಂದ್ರೆ ಆ ವುಡ್ ಸಮುದ್ರದ ನೀರಲ್ಲಿ ಎಷ್ಟು ವರ್ಷ ಇದ್ರೂ ಹಾಳಬಾರ್ದು ಅನ್ನೋ ವಿಚಾರದಲ್ಲಿ ರೆಡಿ ಮಾಡ್ತಕ್ಕಂಥ ವುಡ್. ಹಂಗಾಗಿ ವ್ಯಾಲ್ಯೂ ಇದೆ ಅದಕ್ಕೆ. ಈ ತರ ನಾವು ಮಾಡಿದಾಗ ಪ್ರಕೃತಿಗೆ ನಾವು ಕೃತಜ್ಞತೆ ಕೊಡೋದು ಅಷ್ಟೇ ಅಲ್ಲ, ನಾನು ಏನೇನ್ ಕೇಳಾಕತ್ತಾನೆ ಎಲ್ಲದನ್ನೂ ಕೊಡಾಕತ್ತ ನಂಗೆ ಪ್ರಕೃತಿ. ನಿಜಕ್ಕೂ ನನಗೆ ಮೊನ್ನೆ ಕೂಡಲ ಸಂಗಮದಲ್ಲಿ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ಸಿಕ್ಕಂತ ವೇದಿಕೆ, ಶಿವಶರಣರು ಓಡಾಡಿದಂತ ಜಾಗ ಮತ್ತ ಅವರು ಅಲ್ಲಿ ಮಾಡಿದಂತ ಕಾರ್ಯಕ್ರಮದೊಳಗೆ ನಾನು ಹೋಗಿ ನಿತ್ಕೊಂಡು ಅವತ್ತು ಅವಕಾಶ ಸಿಕ್ತು ಅಂತಂದ್ರೆ ನಿಜಕ್ಕೂ ಒಂಥರ ಭಾವ ಅಂತ ಹೇಳ್ಬಹುದು. ಅದು ಬರ್ತಾ ಇದೆ ನನಗೆ. ಅಷ್ಟು ಸಂತೋಷ ಈ ಪ್ರಕೃತಿ ಕೊಡ್ತಾ ಇದೆ, ಭಗವಂತ ಕೊಡ್ತಾ ಇದ್ದೇನೆ. ಅದು ಮಹಾವತಾರ್ ಫೌಂಡೇಶನ್ ಇನ್ನೂ ಸಿಗ್ತಾ ಇದೆಯಲ್ಲ, ಇನ್ನು ಮುಂದಿನ ದಿನಗಳು ಇನ್ನೂ ಹೆಚ್ಚು ನನಗೆ ದೊರಕಲಿ ಅಂತ ಹೇಳಿ ಆಸ್ತೇನೆ. ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂತ ತಾವೆಲ್ಲರೂ ನನ್ ಜೊತೆ ಇರೋದ್ರಿಂದ ತಮ್ಮಂತ ಶರಣರ ಜೊತೆ ನಾನು ಸೇರ್ಕೊಂಡಾಕತ್ತೇನಲ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಹೇಳ್ತಾರ, ಹೂವಿನ ಜೊತೆ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅಂತ ಹೇಳಿ. ಎಸ್, ಅಂತ ಒಂದು ಫೀಲ್ ನನಗೆ ಆಗ್ತಾ ಇದೆ. ತುಂಬಾ ತುಂಬಾ ಅಭಿನಂದನೆಗಳು ಗುರುಜಿ ತಮಗೆ ಮತ್ತು ಒಟ್ಟಾರೆ ಮಹಾವತಾರ್ ಫೌಂಡೇಶನ್ ಎಲ್ಲ ಸದಸ್ಯರು ಕೂಡ ನಾನು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ. ಲಕ್ಷ್ಮೀಕಾಂತ್ ಮೇಡಮ್ ಹೇಳಿದಂಗೆ ಮುಂದಿನ ದಿನಗಳಲ್ಲಿ ನಾವು ಸಸಿಗಳನ್ನೇ ಜಾಸ್ತಿ ಮಾಡೋದ್ನ, ಆಮೇಲೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಸಿಗಳನ್ನ ನಾವು ಪ್ರೆಸೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡನ್ರಿ. ಬೇರೆ ಯಾವ್ದು ಶಾಲು ಗೀಲು ಏನೂ ಬೇಡ. ಅದೇ ದುಡ್ಡನ್ನ ಅದನ್ನ ಮಾಡೋಣ, ಬಿಟ್ರೆ ಬುಕ್ಸ್ ಕೊಡನ್ರಿ. ಬುಕ್ ಕೊಡೋಣ, ಬಿಟ್ರೆ ಸಸಿ ಕೊಡೋಣ, ಎರಡನ್ನೇ ಮಾಡೋಣ. ಮಹಾವತಾರ್ ಫೌಂಡೇಶನ್ ಅಂತಂದ್ರೆ ಇಡೀ ವಿಶ್ವದೊಳಗಿನ ವಿಶೇಷವಾದ ಫೌಂಡೇಶನ್ ಇದು. ಇದ್ರೆ ಇಂಥ ಫೌಂಡೇಶನ್ ಇರ್ಬೇಕು ಅಂತಕ್ಕಂಥದ್ದನ್ನ ಮಾದರಿ ನಾವು ಆಗೋಣ ಅಂತೇಳಿ ನನ್ನ ಆಶಯ ಇದೆ ಗುರುಜಿ. ತಮ್ಮ ಆಲೋಚನೆ ಕೂಡ ಅದೇ ತರ ಇರೋಣ. ಇದನ್ನೆಲ್ಲರೂ ಭಾಗವಹಿಸಿ ಸ್ನೇಹಿತರೆ. ಇದನ್ನೆಲ್ಲರೂ ಕೂಡ ಹನಿ ಹನಿ ಕುಡಿದ್ರೆ ಹಳ್ಳ ಅಂತಾರಲ್ಲ, ಹಂಗ ನಾವೆಲ್ಲರೂ ಕೈ ಕುಡಿದಾಗ ಚಪ್ಪಾಳೆ ಸೌಂಡ್ ಜಾಸ್ತಿ ಆಗುತ್ತೆ ಅಂತಾರಲ್ಲ, ಎಲ್ಲರೂ ಸೇರಿ ಮಾಡೋಣ. ಅವಶ್ಯವಾಗಿ ಎಲ್ಲರೂ ಭಾಗವಹಿಸಿ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೂ ಕೇಳಿದಂತ ಎಲ್ಲರೂ ಕೂಡ ಅನಂತ ಅಭಿನಂದನೆಗಳು ಗುರುಜಿ. ಥ್ಯಾಂಕ್ ಯು ಸನ್ನಿಗ ಅವ್ರೆ. ಸೊ ನೀವು ಒಂಥರ ನಮ್ಗೆಲ್ಲರಿಗೂ ಮಾದರಿ ಅಂತ ಹೇಳ್ಬೋದು. ಅಷ್ಟು ತುಂಬಾ ಸಾಧನೆ ನೀವು ಮಾಡ್ತಾ ಇದ್ರಿ. ನಿಮ್ಮ ಸ್ವಂತ ಈಗ ನೀವು ತೋರಿಸಿರುವಂಥ ಗಿಡಗಳು, ಆ ಫಾರ್ಮು, ಅದನ್ನು ವಿಶೇಷವಾಗಿ ನೀವು ಬೇರೆದೆಲ್ಲ ಬಿಟ್ಟು ಈ ಫಾರ್ಮಲ್ಲೇ ಇದ್ದು ಅದನ್ನ ನೋಡ್ಕೊಂತ ಮತ್ತೆ ಹಸುಗಳು ನೋಡ್ಕೊಂತ ಆ ರೀತಿಯಲ್ಲಿ ಮಾಡ್ತಾ ಇದ್ರೆ ನೀವು ಆಲ್ರೆಡಿ ಸಾಧನದಲ್ಲೇ ಇದ್ರಿ. ಓಕೆ, ನಿಮ್ಗೆ ತುಂಬಾ ತುಂಬಾ ಅದರ ಅಭಿನಂದನೆಗಳು. ಮತ್ತೆ ಒಂದ್ಸರಿ ಜೋರ ಕ್ಲಾಪ್ಸ್ ನಿಮ್ಗೆಲ್ಲ. ಓಕೆ, ಯಾಕಂದ್ರೆ ನೀವು ಆಲ್ರೆಡಿ ಸಾಧನೆ ಮಾಡ್ತಾ ಇದ್ರಿ. ನಾವು ಸಾಧನೆ ಮಾಡಕ್ಕೆ ಈಗ ಆ ಉದ್ಯಮವನ್ನು ಶುರು ಮಾಡ್ತಾ ಇದ್ವಿ. ಅದರಲ್ಲಿ ನೀವು ಒಂದು ದೊಡ್ಡ ಭಾಗಿ ಆಗ್ಬೇಕು. ಸುರೇಶ್ ಸರ್ ಮತ್ತೆ ನೀವು ಸುರೇಶ್ ಸರ್ ಹೇಳಿದಂತ ತರ ಗುರುಜಿ, ಇದು ನೋಡ್ರಿ ಬಾಳೆ ಗಿಡ ಈ ತರ ಗೊನೆ ಬಿಟ್ಟಿದೆ. ಇದ್ ಹತ್ರ ಬಂದ್ರೆ ಒಂಥರ ಫೀಲ್ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಗುರುಜಿ, ತೆಂಗಿನ ಗಿಡ ಕಾಯಿ ಬಿಟ್ಟಾಗ ವಾವ್ ಎಳ್ನೀರ್ ಕೊಡ್ತಾರ. ನಾನು ಏನು ಕೊಡಕ್ಕಾಗಲ್ಲ ಮನುಷ್ಯ, ಬಾಳ ಅಂದ್ರೆ ಮಾತಾಡಬಲ್ಲೆ ಅಷ್ಟೇ, ನಾನು ಪೂಜೆ ಮಾಡಬಲ್ಲೆ. ಬಟ್ ಒಂದು ಸಸಿ ಹಾಕ್ಬಿಟ್ರೆ, ಸೀಡ್ ಹಾಕ್ಬಿಟ್ರೆ ಅದು ಕೆಲವು ದಿನಗಳ ವರ್ಷಗಳ ನಂತರ ಎಂತ ಅದ್ಭುತ ಫಲ ಕೊಡುತ್ತೆ. ಈ ಶಕ್ತಿ ಯಾರಿಗಿದೆ? ಆ ಫಲ ಕೊಡೋಂಗ್ ಮಾಡೋ ಶಕ್ತಿ ಯಾರಿಗಿದೆ? ಪ್ರಕೃತಿಗಿದೆ. ಪ್ರಕೃತಿ ನಾವೇನ್ ಕೊಡ್ತಾ ಇದೀವಿ? ತಾವ್ ಹೇಳಿದಂಗೆ ಏನು ಕೊಡಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ಆ ಕಾರ್ಯವನ್ನು ಮುಂದುವರ್ಸ್ಬೇಕಾಗಿದೆ ಅಷ್ಟೇ. ಜನ್ಮ ಕೊಟ್ಟಿದೆ, ನಾನಂತೂ ಸ್ವರ್ಗನೇ ಅಂತ ತಿಳ್ಕೊಂಡೇನಿ. ಯಾಕಂದ್ರೆ ಭಗವಂತ ನನ್ಗೆ ಇಷ್ಟಪಟ್ಟ ಹೆಂಡತಿ ಕೊಟ್ಟಿದ್ದಾನೆ, ಮಕ್ಕಳು ಕೊಟ್ಟಿದ್ದಾನೆ, ಅದು ಸಂಸಾರ ಬಿಡಿ. ಬಟ್ ಪ್ರಕೃತಿ ಒಳಗ ಭಾಷೆ ಕೊಟ್ಟಿದ್ದಾನೆ, ಆಮ್ಯಾಕ ಇದನ್ನೆಲ್ಲ ಸಂತೋಷಗಳನ್ನ ಕೊಟ್ಟಿದ್ದಾನಲ್ಲ, ನನ್ಗೆ ಇದೇ ಸ್ವರ್ಗ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಬೇರೆ ಸ್ವರ್ಗ ಇಲ್ಲ, ಇದೇ ಸ್ವರ್ಗ. ಜೊತೆಗೆ ತಮ್ಮಂತವ್ರು ಜ್ಞಾನಿಗಳು ಸಿಗ್ತಾ ಇದಾರಲ್ಲ, ಜ್ಞಾನ ಕೊಡ್ತಾ ಇದಾರಲ್ಲ, ಇದು ಇನ್ ಬಿಟ್ರಿ ಮತ್ತಿಲ್ಲ ಇದೆ ಸ್ವರ್ಗ. ನಾ ದೇಹ ಹೊತ್ಕೊಂಡು ಸಂತೋಷ ಅನುಭವಿಸ್ಬೇಕಂದ್ರೆ ಇದೇ ಸ್ವರ್ಗ ನನ್ ಪ್ರಕಾರ. ದೇಹ ಬಿಟ್ಟು ಹೋಗಿ ನಾವೇನ್ ಮಾಡಕ್ಕಾಗಲ್ಲ. ಎಲ್ಲೆಲ್ಲ ಸುತ್ತರಿಬಹುದು. ಅಲ್ಲಿ ದೇಹ ಬಿಟ್ಟು ಹೋದ್ರೆ ದೇವ್ರ ಜೊತೆನೇ ಇರ್ಬೋದು, ಅಲ್ಲಿ ನಾವ್ ಎಂಜಾಯ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ದೇಹ ಇರಲ್ಲ. ದೇಹ ಇದ್ದದ್ದು ಇಲ್ಲೇ ನಾವು ಸಂತೋಷ ಪಡ್ಬೇಕು. ಇದೇ ಸ್ವರ್ಗ ಅಂತ ಹೇಳಕ್ ಇಷ್ಟಪಡ್ತೇನೆ. ಏನಾದ್ರೂ ಮಾತಿನಲ್ಲಿ ವ್ಯತ್ಯಾಸಗಳು ತಪ್ಪಿದ್ರೆ ಕ್ಷಮೆ, ಅನ್ಯತಾ ಭಾವಿಸಬಾರ್ದು ಯಾರು ಕೂಡ. ಕ್ಷಮೆ ಇರ್ಲಿ. ಹೊರಟು ಗುರುಜಿ. ಇಲ್ಲ, ಅದ್ಭುತವಾಗಿದೆ. ನೀವೆಲ್ಲದು ಅದ್ಭುತ ಮೆಸೇಜ್ ಕೊಟ್ಟಿದ್ರಿ ಇವತ್ತು. ಈ ದಿನ ನಾವು ಈ ಹೊಸ ಉದ್ಯಮ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದಕ್ಕೂ ಒಂಥರ ಪ್ರೇರಣೆ ಅಂದ್ರೆ ಸುರೇಶ್ ಅವ್ರು ಕೊಟ್ಟಿರುವಂತ ಭಾಷಣೆ, ಆ ಜೊತೆಗೆ ನೀವು ಮಾತಾಡೋದು ನೋಡಿದ್ರೆ ಈಗ ಸೊ ತುಂಬಾ ಅದ್ಭುತವಾಗಿದೆ. ಅದಕ್ಕೊಂದು ಹೊಸ ಶಕ್ತಿಯನ್ನು ಜೋಡಿಸಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ, ಅದೊಂದೇ ಅಲ್ಲ, ನಾವು ಮೊನ್ನೆ ಕೂಡಲ ಸಂಗಮ ಮಾಡಿದ್ವಿ ಕಾರ್ಯಕ್ರಮ. ಕೂಡಲ ಸಂಗಮದಲ್ಲಿ ಕಾರ್ಯಕ್ರಮ ಧ್ಯಾನ ಅಂದ್ರೆ ಕರ್ನಾಟಕ ಮಹಿಳಾ ಧ್ಯಾನ ಮಹಾಚಕ್ರ ನಡೀತು. ಅದು 3 ದಿವಸ ಕಾಲ ನಡೆದ್ರಲ್ಲಿ 3 ದಿವಸನೂ ಅಲ್ಲಿ ಸ್ಟಾಲ್ ಇತ್ತು. ಅದು ನಮ್ಮ ಎಲ್ಲ ಜೂಮ್ ಕಾರ್ಯಕ್ರಮದ ಬಗ್ಗೆ, ಮಹಾವತಾರ್ ಈ ಸ್ಪಿರಿಚುವಲ್ ಫಾರ್ಮ್ ಬಗ್ಗೆ, ಆಧ್ಯಾತ್ಮಿಕ ವ್ಯವಸಾಯ ಬಗ್ಗೆ, ಮತ್ತೆ ಹಲವಾರು ನಾವೇನೇನು ವಿಷಯಗಳು ಮಾಡ್ತಾ ಇದ್ವಿ, ಸಮಗ್ರ ಸ್ವಾಸ್ಥ್ಯದಲ್ಲಿ ಏನೇನು ಮಾಡ್ತೀವಿ ಎಲ್ಲರೂ ತಿಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನಕ್ಕೆ ಅದ್ಭುತ ಶಕ್ತಿ ಕೊಟ್ಟಿರೋದು ಸನ್ನೇಗೌಡರು. ಮತ್ತೆ ಒಂದ್ಸರಿ ಜೋರಾಗಿ ಕ್ಲಾಪ್ಸ್ ಅವ್ರಿಗೆ. ಈ ವೇದಿಕೆಯಿಂದ ನಾವೆಲ್ಲರೂ ಕ್ಲಾಪ್ಸ್ ಮಾಡೋಣ. ಯಾಕಂದ್ರೆ ನಾನು ನೋಡಿದ್ದೀನಿ ಅವ್ರ ನಿರಂತರ ಸೇವೆ, ಅವರ ನಿಸ್ವಾರ್ಥ ಸೇವೆ ನಾನು ನೋಡಿದ್ದೀನಿ.
ಸೊ ಆ ರೀತಿಯಲ್ಲಿ ಮಾಡಬೇಕು ನಾವು. ಜ್ಞಾನ ಎಷ್ಟೇ ತಗೊಂಡಿದ್ರು ಸೇವೆ ನೀವು ಮಾಡಿಲ್ಲ ಅಂದ್ರೆ ಆ ಜ್ಞಾನದ ಪ್ರತಿಫಲ ಏನು ಅಂತ ನನಗೆ ಅರ್ಥ ಆಗಿಲ್ಲ. ಜ್ಞಾನಕ್ಕೆ ಒಂಥರ ಪ್ರತಿಫಲ ಸೂಚನೆ ಏನಪ್ಪಾ ಅಂತಂದ್ರೆ ನೀವು ಜ್ಞಾನ ತಗೊಂಡಿದ್ರಿ ಅಂತ ಸೂಚನೆ ಏನು? ಜ್ಞಾನ ತಗೊಂಡಿದ್ರಿ ಅಂತ ನಿಮ್ಮಲ್ಲಿ ಜ್ಞಾನ ಇದೆಯಂತ ಹೆಚ್ಚಾಗಿದೆ ಅಂತ ಅದಕ್ಕೆ ಏನು ಸಿಂಬಲ್, ಅದೇನು ಸೂಚಿಕೆ ಅಂತಂದ್ರೆ ನೀವು ಸೇವೆ ಮಾಡೋದು. ಏನು ಎಕ್ಸ್ಪೆಕ್ಟ್ ಮಾಡಿದಲೇ ಮತ್ತೆ ಅಲ್ಲಿ ನಂದು ನಾನು ಇದಕ್ಕೂ ಸೇವೆ ಮಾಡಬೇಕು, ಈ ಸಂಸ್ಥೆ ನಂದು ಅಂತ ಆ ರೀತಿಯಲ್ಲಿ ಮಾಡ್ತಾರೆ ನೋಡಿ, ಅದು ಅದ್ಭುತ ಸೇವೆ ಅಂತ ಹೇಳ್ಬೋದು. ಅವರು ಆ ರೀತಿಯಲ್ಲಿ ಮಾಡಿದರೆ ಅದರಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ಇನ್ನು ಏನು ಅದಕ್ಕೇನು ಡೌಟೇ ಇಲ್ಲ. ಆ ರೀತಿಯಲ್ಲಿ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಲು. ಲಕ್ಷ್ಮೀಕಾಂತಮ್ಮ ಮೇಡಮ್, ಆಮೇಲೆ ನಂದಾ ಮೇಡಮ್ ಅದ್ಭುತ ಸೇವೆ ಮಾಡಿದ್ದಾರೆ. ಅವರು ಇದಕ್ಕೋಸ್ಕರನೇ ಜಾಬ್ಗೂ ಸ್ವಲ್ಪ ರಜೆ ಹಾಕೊಂಡು ಬಂದು ಸೇವೆ ಮಾಡಿದ್ದಾರೆ. ಅವ್ರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಲು. ಆಮೇಲೆ ವಾಣಿ ಮೇಡಮ್, ನಾನು ಒಂದ್ಸರಿ ಕೇಳಿದ್ದೀನಿ ವಾಣಿ ಮೇಡಮ್ ಈ ಥರ ಕಾರ್ಯಕ್ರಮ ನಡೀತಾ ಇದೆ, ನಿಮ್ಮ ಪ್ರೆಸೆನ್ಸ್ ಇರಬೇಕು, ನಿಮ್ಮ ಸೇವೆ ಬೇಕು ಅಂತ ಹೇಳಿದ್ದೀನಿ. ಆಯ್ತು ಸರ್, ನೀವು ಹೇಳಿದರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿ ಎಲ್ಲ ಅವರು ವರ್ಕ್ ಪ್ಲೇಸ್ ಬೇರೆ, ಅವ್ರ ಸ್ವಂತ ಊರು ಬೇರೆ. ಸೊ ಅಲ್ಲಿ ರಜೆ ಹಾಕಿ ಮತ್ತೆ ಬಂದು, ಸೊ ಅಲ್ಲಿಂದ ಬಂದರು. ಓಕೆ, ಆ ಥರ ಬಂದು ಇದರಲ್ಲಿ ಭಾಗವಹಿಸಿ ಸೊ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಲು ವಾಣಿ ಮೇಡಮ್ಗೆ. ಸೊ ಆಮೇಲೆ ಇನ್ನು ರೇವತಿ ಮೇಡಮ್, ಲಕ್ಷ್ಮೀಕಾಂತಮ್ಮ ಫ್ರೆಂಡು, ಅವರು ಹೊಸಾಗೆ ಅಂದರೆ ಇದಕ್ಕೆ ಮುಂಚೆ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಸೊ ನನಗೂ ತುಂಬ ಇಷ್ಟ ಆಯಿತು ಅವ್ರ ಮಾತಾಡೋದಾದ್ರಿ, ಅವ್ರ ಕೆಲಸ, ಅವರ ಎಕ್ಸ್ಪ್ಲನೇಷನು. ಅವರು ಸಹ ತುಂಬ ಅದ್ಭುತ ಸೇವೆ ಮಾಡಿದ್ದಾರೆ ಸರ್. ನಮ್ಮ ಸ್ಟಾಲಲ್ಲಿ ಕೂತ್ಕೊಂಡು ಸೊ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ರು, ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅವ್ರಿಗೂ ಸಹ ಜೋರ ಚಪ್ಪಾಲು ಒಂದ್ಸರಿ ರೇವತಿ ಮೇಡಮ್ಗೆ. ಸೊ ಆ ರೀತಿಯಲ್ಲಿ ಸೊ ಇನ್ನು ನಮ್ಮ ಮಾಸ್ಟರ್ಸು ಇನ್ನು ಯಾರ್ಯಾರು ಭಾಗವಹಿಸಿದ್ರು ಅವರೆಲ್ಲರೂ ಅಂದರೆ ನಾಗರಾಜ್ ಸರ್ ಅಂತೂ ನಿಮ್ಗೆ ಗೊತ್ತಿರೋಂಥದ್ದೇ, ಅವ್ರ ಮೂಲ ಸ್ತಂಭ. ಈ 365ಕ್ಕೆ ಒಂದು ಮೂಲ ಸ್ತಂಭ. ಅವ್ರಿಗೂ ನಾವು ಯಾವಾಗಲೂ ಧನ್ಯವಾದ ತಿಳಿಸ್ತಾನೆ ಇರಬೇಕಾಗತ್ತೆ. ಯಾಕಂದರೆ ಬಿಗಿನಿಂಗಿಂದ ಇಲ್ಲಿವರೆಗೂ ಎಲ್ಲೇ ಕೈ ಬಿಡಲಿದ್ರೆ ಎಲ್ಲಿ ಕೈ ಬಿಟ್ಟಿಲ್ಲ ಅವ್ರು, ನೀವು ನೋಡ್ತಾ ಇದ್ರಲ್ಲ. ಸೊ ಯಾವುದೋ ಒಂದು ರೀತಿಯಲ್ಲಿ ಅಂದರೆ ನಮಗೆ ಯೋಗ ಪ್ರಾಣಾಯಾಮನೇ ಅದಕ್ಕೂ ಜನ್ಮ ಕೊಟ್ಟಿದೆ ಅವರು ಈ ಸಂಸ್ಥೆಗೆ ಅಲ್ವಾ. ಸೊ ಆ ರೀತಿಯಲ್ಲಿ ಮತ್ತೆ ಹಲವಾರು ತುಂಬ ಜ್ಞಾನನ ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆಗೆ. ಸೊ ಆ ರೀತಿಯಲ್ಲಿ ಮತ್ತೆ ಕೂಡಲಸಂಗಮ ಬಂದು ಅಲ್ಲಿ ನಮ್ಮ ಅದ್ಭುತ ರೀತಿಯಲ್ಲಿ ಅವರು ಪ್ರವಚನ ಕೊಟ್ಟಿದ್ರು ಯೋಗ ಪ್ರಾಣಾಯಾಮ ಪ್ರಾಮುಖ್ಯತೆ ಬಗ್ಗೆ. ಅವ್ರಿಗೊಂದ್ಸರಿ ಮತ್ತೊಂದ್ಸರಿ ಜೋರಾಗಿ ಕೃತಜ್ಞತೆಗಳು ಮತ್ತೆ ಧನ್ಯವಾದ ಸರ್. ನಾಗರತ್ನಮ್ಮ ಮತ್ತೆ ಅವ್ರ ತಂಗಿ ಸರ್. ಎಸ್ ನಾಗರತ್ನಮ್ಮ ಮೇಡಮ್ ಮತ್ತೆ ನಾಗರತ್ನ ಮೇಡಮ್ ಅಷ್ಟೇ, ವಿಜಯ ಭಟ್ ಅವರು. ವಿಜಯ ಭಟ್. ಸೊ ನಾನು ಕೇಳಿದಕ್ಕೆ ಅವ್ರು ಬಂದ್ರು. ನಾಗರತ್ನ ಮೇಡಮ್ ಅಷ್ಟೇ ಸ್ಟಾಲ್ ನೋಡ್ಕೊಂಡಿದ್ರು, ಅಲ್ಲಿ ಅವ್ರ ಸೇವೆ ತಲುಪಿಸಿದ್ರು. ಓಕೆ, ತಂಗಿನೂ ಇದ್ರು ಸರ್. ಅವ್ರ ತಂಗಿ, ಎಸ್ ರೈಟ್. ಸೊ ಇನ್ನು ಯೋಗಿ ನಾರಾಯಣ್ ಅವರು ನಮ್ಮ ತಜ್ಞರು. ಸೊ ಅವರು ಆಕ್ಯುಪ್ರೆಷರ್ ಮತ್ತೆ ರಿಫ್ಲೆಕ್ಸಾಲಜಿ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅವರು ಸಹ ಒಂದ್ಸರಿ ಚಪ್ಪಾಲು, ರೈಟ್. ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ ಏನಾಯ್ತು, ಅವರು ಜಾಬ್ ಮಾಡ್ತಾ ಇದ್ದಾರೆ. ಆದ್ರೂ ನಾನು ಕೇಳಿದ್ದೀನಿ, ಅವ್ರು ಬರ್ತಾರಲ್ಲ ಅಂತ ಡೌಟ್ ಇತ್ತು. ಬಟ್ ಬಂದು ಅವರು ನೋಡಿ, ಇದು ಅವರು ಆ ಬಂಧ ಅನ್ನೋದು ಹೆಂಗಿರ್ತದೆ ಅಂದ್ರೆ ಅವ್ರು ಬಿಡಲ್ಲ. ಅದು ಅದು ಒಂಥರ ಜ್ಞಾನ ಬಂಧ ಅಂತ ಹೇಳ್ಬೋದು, ಜ್ಞಾನ ಸಂಬಂಧ ಅದು ಅಲ್ವಾ. ಸೊ ಪ್ರಾಪಂಚಿಕ ಸಂಬಂಧದಲ್ಲಿ ಸೊ ಒಂದ್ಸರಿ ಹೇಳ್ಬಿಟ್ಟು ಮತ್ತೆ ಹೇಳ್ತಾರೆ ಬರ್ತೀವಿ ಅಂದ್ರೆ ಬರಲ್ಲ. ಬಟ್ ಆದ್ರೆ ಇಲ್ಲಿ ನೋಡಿ, ಅವರು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಅಲ್ಲಿ ಬಂದಿದ್ರು ಅವರು. ನಾನು ಅಲ್ಲಿ ನೋಡಿದೆ ಅವ್ರು ನೇರವಾಗಿ. ಸೊ ಅದಕ್ಕೂ ನಮ್ಗೆ ತುಂಬಾ ಸಂತೋಷ ಆಯ್ತು. ಅವರು ಸೇವೆ ಮಾಡಿದ್ರು, ಅವ್ರಿಗೂ ಸಹ ಒಂದ್ಸರಿ ಚಪ್ಪಾಲು, ಜೋರ ಚಪ್ಪಾಲು, ರೈಟ್. ಸೊ ಸ್ನೇಹಿತರೆ, ಇನ್ಯಾರಾದ್ರೂ ನಾನು ಮಿಸ್ ಮಾಡಿದ್ರೆ ಸೊ ದಯವಿಟ್ಟು ಕ್ಷಮಿಸಿ. ಸೊ ಯಾಕಂದ್ರೆ ಇಲ್ಲಿ ಒಂದೇ, ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡಲ ಸಂಗಮ ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕೂ ತಮ್ಮೆಲ್ಲರಿಗೂ ಮತ್ತೊಂದ್ಸರಿ ಧನ್ಯವಾದಗಳು, ಅತ್ಯಂತ ಅನೇಕ ಕೃತಜ್ಞತೆ ತಿಳಿಸ್ತಾ ಇದೀವಿ. ಥ್ಯಾಂಕ್ ಯು. ಗುರುಜಿ, ನಾನು ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಬಿಡ್ತೀನಿ. ಗುರುಜಿ, ಎಲ್ರೂ ಕೂಡ ಕೂಡಲ ಸಂಗಮದಲ್ಲಿ ಭಾಗವಹಿಸಿದ್ರು ಎಲ್ಲಾ ಮಾಸ್ಟರ್ಸ್ಗೂ ತುಂಬಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಯಾಕೆ ಅಂತಂದ್ರೆ ನಿಮ್ಮ ಒಂದು ಸಂಕಲ್ಪದಂತೆ ಎಲ್ಲ ನೆರವೇರಿದೆ. ನನಗೂ ಕೂಡ ಬರೋದಕ್ಕೆ ತುಂಬಾ ಆಸೆ ಆಗಿತ್ತು, ಆದ್ರೆ ಬರೋದಿಕ್ಕಾಗ್ಲಿಲ್ಲ. ಅಲ್ಲಿ ನಡೆಯುತ್ತಿದ್ದಂತಹ ಕಾರ್ಯಕ್ರಮಗಳು ಮತ್ತೆ ಸೇವೆ ಎಲ್ಲನೂ ನೋಡ್ತಾ ಇದ್ರೆ ನನಗಂತೂ ತುಂಬಾನೇ ಖುಷಿ ಆಯ್ತು. ಬಹುಶಃ ಯಾರಿಗೂ ಖುಷಿ ಆಗಿದ್ದು ಏನೋ ಗೊತ್ತಿಲ್ಲ, ನನಗಂತೂ ತುಂಬಾ ಖುಷಿ ಆಯ್ತು. ಆದ್ರೆ ನಾನಲ್ಲಿ ಹೋಗ್ಲಿಲ್ವಲ್ಲ ಅನ್ನೋದೊಂದು ಮಿಸ್ ಆಗ್ತೇ ಹೊರತು ಇನ್ನೇನು ನನಗೆ ಕಾಡ್ಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಕೂಡಲ ಸಂಗಮ ಮುಂದಿನ ವರ್ಷ ಬರ್ತೀನಿ ಅಂತ ಹೇಳ್ತಾ
ಮತ್ತೊಮ್ಮೆ ಎಲ್ಲಾ ಮಾಸ್ಟರ್ಸ್ಗೂ ಭಾಗವಹಿಸಿದಂತ ಮಾಸ್ಟರ್ಸ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಗುರುಜಿ. ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಅಲ್ಲಿ ಮಹಾವತಾರ್ ಫಾರ್ಮ್ ಇಂದ ನಾವು ಸ್ವಲ್ಪ ಉತ್ಪನ್ನಗಳು ಏನು ಟಮೋಟ ಮತ್ತೆ ಹಾಗಲಕಾಯಿ ಇಂಥ 4-5 ಈ ತರಕಾರಿಗಳು ತಂದು ಅಲ್ಲಿ ಇಟ್ಟಿದ್ವಿ. ಅದು ಆಲ್ಮೋಸ್ಟ್ 4-5 ಡೇಸ್ ಆಯ್ತು. ಏನು ಅದರಲ್ಲಿ ಸ್ವಲ್ಪನೂ ಏನಾದರೂ ಸ್ವಲ್ಪ ವ್ಯತ್ಯಾಸ ಇದೆಯಾ ಅಂತಂದ್ರೆ ಏನೂ ಇಲ್ಲ. ತುಂಬಾ ತಾಜಾವಾಗಿ ಫ್ರೆಶ್ ಆಗಿತ್ತು. ಎಲ್ಲರೂ ನೋಡ್ತಾ ಇದ್ರು, ಟಮೋಟಗಳು ಎಲ್ಲ ನೋಡ್ತಾ ಇದ್ರು. ಆ ರೀತಿಯಲ್ಲಿ ಸೊ ನಾವು ಯಾವಾಗಲೂ ಪ್ರಕೃತಿ ಸಹಜವಾಗಿ ಬೆಳೆದ್ರೆ, ಯಾವುದೇ ವ್ಯವಸಾಯ ನಾವು ಮಾಡ್ತಾ ಇದ್ರೆ, ಪ್ರಕೃತಿ ವ್ಯವಸಾಯ ಮಾಡ್ತಾ ಇದ್ರೆ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಾವು ಈ ಕೆಮಿಕಲ್ಸ್ ಹಾಕಿ ಈ ರೀತಿಯಲ್ಲಿ ಮಾಡ್ತೀವಲ್ಲ, ಎಂದು 2-3 ದಿವಸ ನೇರವಾಗಿ ತಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ಬೇಕದು, ಆಚೆ ಕಡೆ ಇಡೋಕ್ಕೆ ಆಗಲ್ಲ. ಈಗ ನಮ್ಮ ಮನೇಲಿ ಈಗಲೂ ಟೊಮೊಟೊನ ಔಟ್ಸೈಡ್ ಇಡ್ತಾ ಇದ್ವಿ, ಒಳಗಡೆ ಇಡೋದೇ ಬೇಕಾಗಿಲ್ಲ, ಅಂತ ಫ್ರೆಶ್ ಆಗಿರ್ತದೆ ಅದು. ನೀವು ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ಪ್ರಕೃತಿ ಜೊತೆಗಿದ್ರೆ ನಾವು ಎಷ್ಟು ಫ್ರೆಶ್ ಆಗಿರ್ತೀವಿ ಅಂತ. ಅದು ಫ್ರೆಶ್ ಆಗಿರ್ತದೆ ಯಾವಾಗಲೂ ಹಸರು ಅಂತ ಹೇಳ್ತಿದ್ರೆ ಹಸಿರು ಅಂತ ಹೇಳ್ತೀವಿ, ಹಸಿರಿ ಆಗಿರ್ತದೆ. ಹಸಿಯಾಗಿದ್ದು ನಮ್ಮನ್ನು ಫ್ರೆಶ್ ಆಗಿರ್ತದೆ, ಅದು ಫ್ರೆಶ್ ಆಗಿರ್ತದೆ, ನಮ್ಮನ್ನು ಫ್ರೆಶ್ ಆಗಿರ್ತದೆ. ಅದಕ್ಕೋಸ್ಕರ ಖಂಡಿತ ಇದು ಅರ್ಥ ಮಾಡಿಕೊಂಡು ಎಷ್ಟು ಬೆಳೆಸಿದ್ರೆ ಅಷ್ಟು ಒಳ್ಳೇದು. ಪ್ರಕೃತಿಯನ್ನು ಎಷ್ಟು ಬೆಂಬಲ ಕೊಟ್ಟರೆ ಅಷ್ಟು ನಮಗೆ ಒಳ್ಳೇದು. ಅದು ಕೊಡುವಂಥ ಸಪೋರ್ಟು ಎಲ್ಲ ನಮಗೂ ಉತ್ತಮ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಅಲ್ಲಿ ಭಾಷಣ ನಡೀತು, ಕೂಡಲ ಸಂಗಮ ವೇದಿಕೆಯಲ್ಲಿ ಭಾಷಣ ನಡೀತು. ಅಂದರೆ ಈ ಸೇವೆ ಜೊತೆಗೆ ನಾನು ಹೇಳ್ತಾ ಇದ್ದೀನಿ. ಆ ಭಾಷಣ ಹೆಂಗಿತ್ತು ಅಂದರೆ, ನೀವು ಈಗಾಗಲೇ ವಾಟ್ಸಪ್ಪಲ್ಲಿ ನೋಡಿರ್ತೀರಿ, ಇಲ್ಲಾಂದರೆ ಮಹಾತಾರ್ ಯೂಟ್ಯೂಬಲ್ಲಿ ನೋಡಿರ್ತೀರಲ್ವ, ತುಂಬ ಚೆನ್ನಾಗಿತ್ತು. ಎಲ್ಲ ಮಾಸ್ಟರ್ಸು ಅವರವರ ಸಾಧನೆ 365 ದಿವಸದಲ್ಲಿ ಈಗಾಗಲೇ 350 ದಿನಗಳು ಕಂಪ್ಲೀಟ್ ಮಾಡಿದ್ರು ಅಲ್ವಾ. ಸೊ ಇಷ್ಟು ದಿನಗಳಲ್ಲಿ ಅವರು ಸಾಧನೆ ಮಾಡಿರೋದು ಸಂಕ್ಷಿಪ್ತವಾಗಿ ಪ್ರತಿಯೊಬ್ಬರು ಹಂಚ್ಕೊಂಡ್ರು. ಸಂಕ್ಷಿಪ್ತವಾಗಿ ಸೊ ಅವರು ಪ್ರತಿಯೊಬ್ಬರು ನಂದಾ ಮೇಡಮ್, ವಾಣಿ ಮೇಡಮ್, ಪ್ರತಿಯೊಬ್ಬರು ಅವರವರ ಸಾಧನೆಯನ್ನು ಚೆನ್ನಾಗಿ ಹಂಚ್ಕೊಂಡಿದ್ದಾರೆ. ಎಲ್ಲರೂ ಹ್ಯಾಪಿಯಾಗಿ ಫೀಲ್ ಆಗಿದ್ದಾರೆ. ಅಲ್ಲಿ ಬಂದಿರೋಂಥವ್ರು ಸದಸ್ಯರೆಲ್ಲ ಮೆಂಬರ್ಸ್ ಯಾರು ಪಾರ್ಟಿಸಿಪೇಟ್ ಮಾಡಿದರು. ಸೊ ಇದಕ್ಕೂ ಸಹ ನಾವೆಲ್ಲರೂ ಒಂದ್ಸರಿ ನಾವು ಅಭಿನಂದನೆಗಳು ತಿಳಿಸ್ಕೋಬೇಕಾಗತ್ತೆ. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ಮಾತಾಡಿ. ನಮ್ಮ ಫೌಂಡೇಶನ್ ಆಧಾರ ಸ್ತಂಭವಾದ ನಾಗರಾಜ್ ಗುರುಗೂ ತಮಗೂ ಸಾಷ್ಟಾಂಗ ನಮಸ್ಕರಿಸುತ್ತಾ, ನಮ್ಮ ಎಲ್ಲಾ ಧ್ಯಾನ ಬಂಧುಗಳಿಗೂ ನಮಸ್ಕರಿಸುತ್ತಾ, ನಾನು ತಾವು ತಿಳಿಸಿದ ಪ್ರಕಾರದಂತೆ ನಾನು ಈಗಾಗಲೇ ನನ್ನ ಮನೆ ಪಕ್ಕದಲ್ಲಿ ಇನ್ನೊಂದು ಸೈಟ್ ಖರೀದಿ ಮಾಡಿ ಅದರಲ್ಲಿ ಎಲ್ಲಾ ಈ ಟೈಪ್ ಗಿಡಗಳನ್ನು ಅಷ್ಟು ನಟ್ಟು ಇದ್ದೇನೆ ಗುರುಜಿ ಆಲ್ರೆಡಿ. ಓಕೆ, ರೈಟ್, ವೆರಿ ಗುಡ್. ಇವೆಲ್ಲ ನೀವು ಫೋಟೋ ಹಂಚ್ಕೋಬೇಕಾಗತ್ತೆ. ಫೋಟೋ, ಒಂದು ಸ್ಮಾಲ್ ವಿಡಿಯೋ, ಆಮೇಲೆ ನಿಮ್ಮ ಊರು ಮತ್ತೆ ಯಾವಾಗ ಮಾಡಿದ್ರಿ ಏನಂತ ಒಂದು ಸ್ಮಾಲ್ ಟೆಕ್ಸ್ಟ್ ಮೆಸೇಜ್ ನೀವು ಬರೀಬೇಕಾಗತ್ತೆ. ಒಳ್ಳೇದು ಗುರುಜಿ. ಆ ಗ್ರೂಪ್ ಓಪನ್ ಮಾಡ್ತೀವಿ, ಆ ಗ್ರೂಪ್ ಅಲ್ಲಿ ಎಲ್ಲರೂ ಜಾಯ್ನ್ ಆಗಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ನಮಸ್ತೆ. ಈಗ ನಮ್ಮ ಕಾರ್ಯಕ್ರಮಕ್ಕೆ ನಾವು ಸಣ್ಣ ಹುಡುಗರ ಸ್ಕೂಲಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ವಿ ಗುರುಜಿ. ಗಿಡ ನೆಡೋದನ್ನ ನಾವು ಸಣ್ಣ ಹುಡುಗರಾಗಿದ್ದಾಗ NCC ಅಲ್ಲಿ ಪ್ರತಿಯೊಂದು ಊರಿಗೂ ಹೋಗಿ ಗಿಡಗಳನ್ನ ನೆಡ್ತಾ ಇದ್ವಿ. ಅದಕ್ಕೆ ಹೆಸರು ವನ ಮಹೋತ್ಸವ ಅಂತ ಹೆಸರಿಡ್ತಾ ಇದ್ವಿ. ಹೆಸರಿಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ರಿ. ಈ ನಮ್ ಕಾರ್ಯಕ್ರಮಕ್ಕೆ ಆತರ ಒಂದು ಹೆಸರು ವನ ಮಹೋತ್ಸವ ಅಂತ ಇಟ್ಟು ಮಾಡೋಣ ಅಂತ ನಮ್ಮ ಅಭಿಪ್ರಾಯ. ಎಸ್, ಒಳ್ಳೆ ಸಲಹೆ ಅದು. ಸೊ ಅದನ್ನ ಯೋಚನೆ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಮಾಡಿ ಅದ್ರ ಪ್ರಕಾರ ಒಂದು ಹೆಸರು ಅನ್ನೋದು, ಈ ಉದ್ಯಮಕ್ಕೆ ಒಂದು ಹೆಸರು ಕಂಪಲ್ಸರಿ ಹೆಸರು ಬೇಕೇ ಬೇಕು. ಇದು ಹಳೆ ಹೆಸರು, ನಾವು ಹೈಸ್ಕೂಲ್ ಅಲ್ಲಿ ಇದ್ದಾಗ ಮಾಡ್ತಾ ಇದ್ದಿದ್ದು ವನ ಮಹೋತ್ಸವ ಅಂತ. ಅದಕ್ಕೆ ಈಗ ನಾವು ಆ ವನ ಮಹೋತ್ಸವ ಬಗ್ಗೆ ಬೇರೆ ಏನನ್ನ ಹೆಸರಿಟ್ಟು ಆಗುತ್ತೆ. ಇದು ನನ್ನ ಒಂದು ಅಭಿಪ್ರಾಯ. ಎಸ್, ಕರೆಕ್ಟ್. ಖಂಡಿತ. ಥ್ಯಾಂಕ್ ಯು ಸರ್. ಲಕ್ಷ್ಮೀಕಾಂತಮ್ಮ, ಅಶ್ವಿನಿ ಅವ್ರು ಹೇಳ್ತಿದ್ರು ಅವ್ರಿಗೆ ತುಂಬಾ ಸಂತೋಷ ಆಯ್ತು ಅಂತ ಬೆಂಗಳೂರಲ್ಲಿ ಇಟ್ಕೊಂಡು, ನಾವು ಕೂಡಲ ಸಂಗಮದಲ್ಲಿ ಇಟ್ಕೊಂಡು ನಾವ್ ಇನ್ನೆಷ್ಟು ಖುಷಿ ಆಗಿದ್ದೀವಿ ಅಂತ ಹೇಳೋಣ ಅಂತ. ನಮ್ಗೆ ತುಂಬಾ ಖುಷಿ ಆಯ್ತು ಅದಕ್ಕಿನ. ಆಮೇಲೆ ತರಕಾರಿಗಳು ಸರ್, ಸೋರೆಕಾಯಿ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಬದ್ನೆಕಾಯಿ ಇರ್ಬೋದು, ಅಲಸಂದಿ ಇರ್ಬೋದು, ಹುರುಳಿಕಾಯಿ ಇರ್ಬೋದು, ಟೊಮೊಟೊ ಇರ್ಬೋದು. ನಾವು ಬರುವಾಗ 2 ಟೊಮೊಟೊ ಇಟ್ಕೊ ಬಂದ್ಬಿಟ್ವು ನಿಮ್ಮನ್ ಕೇಳ್ದೀಗ. ಯಾಕೆ ಅಂದ್ರೆ ಅದನ್ನ ಬೀಜಗಳು ಹಾಕೋಣ ಅಂತ ಹೇಳಿ ವೆರಿ ಗುಡ್. ನನ್ ಫ್ರೆಂಡ್ 2, ನಾನ್ 2 ಎತ್ಕೊ ಬಂದ್ಬಿಟ್ವು ಹೇಳ್ದೀಗ. ಆಮೇಲೆ ಹುರುಳಿಕಾಯಲ್ಲಿ ಹಸಿಯಾಗಿ 1-2-3 ತಿಂದು ನೋಡುದು, ತುಂಬಾ ಟೇಸ್ಟಿ ಚೆನ್ನಾಗಿತ್ತು. 1-2-3 ಮಕ್ಳು ಪದೇ ಬರೋರು. ಯಾಕೆಂದ್ರೆ ಟೊಮೊಟೊ ಕೊಡಿ ಅಂತ ಕೇಳೋರು. ಹೇಳಿದೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನದ ಮೇಲೆ ಬಾ ಕೊಡ್ತೀವಿ ಅಂತ. ಬಟ್ ನಾವ್ ಇರ್ಲಿಲ್ಲ, ಬಂದ್ಬಿಟ್ಟಿದ್ವು ಸರ್ ಬೇಗನೆ. ಥ್ಯಾಂಕ್ ಯು ಸರ್. ಭಾರಿ ಚೆನ್ನಾಗಿತ್ತು ತರಕಾರಿಗಳು.
ನಾವು ಬಂದಾಗ ಸಿಕ್ಕಿದ್ರೆ ಖಂಡಿತ. ಆಮೇಲೆ ಡೋರ್ ಡೆಲಿವರಿ ಕೇಳೋಣ ಅಂತಿದ್ದೆ ಸರ್. ನಾನು ಆಮೇಲೆ ಅದ್ರ ಬಗ್ಗೆ ನಾನು ತಮ್ಮ ಹತ್ರ ಮಾತಾಡ್ತೀನಿ ಸರ್. ಎಸ್, ಓಕೆ. ಸುಜಾತ ಮೇಡಮ್ ಮಾತಾಡಿ. ಎಲ್ಲಾ ಮಾಸ್ಟರ್ಗಳಿಗೂ ಧನ್ಯವಾದಗಳು ಗುರುಗಳೇ. ಶ್ರೀ ನಾಗರಾಜ ಗುರುಗಳಿವರು ಅಪ್ಪಾಜಿ ಅವರಿಂದ ಮತ್ತು ಲಕ್ಷ್ಮೀ ರಂಗನಾಥ್ ಗುರುಗಳು, ಶ್ರೀ ಯೋಗಿ ನಾರಾಯಣ್ ಅವರು, ವಾಣಿ ಮೇಡಮ್, ಲಕ್ಷ್ಮೀಕಾಂತ್ ಮೇಡಮ್, ನಂದಾ ಮೇಡಮ್, ಶ್ರೀಯುತ ಸಣ್ಣೇಗೌಡರು ಮೇಡಮ್, ಸೂರ ನಾಗರತ್ನ ಮೇಡಮ್ ಅವರು, ರೇವತಿ ಮೇಡಮ್ ಅವರು ಎಲ್ಲರೂ ಅದ್ಭುತವಾಗಿ ಹಾಗೂ ದೊಡ್ಡದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ. ನಿಮ್ಮ ಎಲ್ಲರಿಗೂ ಹೃದಯ ಪೂರ್ವಕ ಅಭಿನಂದನೆಗಳು ಗುರುಜಿ. ಆಮೇಲೆ ನನಗೆ ತುಂಬಾ ಫೀಲಿಂಗ್ ಆಯ್ತು, ನಾನು ಯಾಕೆ ಬರ್ಲಿಲ್ವಲ್ಲ ಅಲ್ಲೇ ಅಂತ ಹೇಳಿ. ಮುಂದಿನ ನೆಕ್ಸ್ಟ್ ಟೈಮ್ ನಾನ್ ನಿಜವಾಗಲೂ ಬರುತ್ತೇನೆ ಗುರುಜಿ. ಆಮೇಲೆ ನೀವು ಇವಾಗ ಗಿಡಗಳನ್ನು ಹಚ್ಚುವುದನ್ನು ಹೇಗೆ ಮಾಡಿದ್ರೆ ಅದಕ್ಕೆ ನಾನು ಸಹಾಯ ಮಾಡಬೇಕೆಂದು ಪ್ರತಿಜ್ಞೆ ಮಾಡುತ್ತೇನೆ ಇವತ್ತಿನಿಂದ. ದರ್ ತಿಂಗಳಕ್ಕೂ ಎಷ್ಟಾಗುತ್ತದೆ ನನ್ನ ಕೈಲಿ ಅಷ್ಟು ಸಹಾಯ ಮಾಡುತ್ತೇನೆ ಗುರುಜಿಗಳೇ. ಆಮೇಲೆ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಗುರುಗಳೇ. ಈಗ ನಿಮ್ಮಿಂದ ತುಂಬಾ ಅದ್ಭುತವಾದ ದೊಡ್ಡ ಕಾರ್ಯಕ್ರಮವನ್ನು ನೆರವೇರಿತು. ನಾನು ತುಂಬಾ ಎಲ್ಲರನ್ನು ಫೀಲಿಂಗ್ ಮಾಡಿದೆ. ನನ್ನ ಕೈಲಿ ಎಷ್ಟಾಗುತ್ತದೆ ಅಷ್ಟು ಎಲ್ಲರಿಗೂ ಫೋನ್ ಮಾಡಿ ಹೇಳುತ್ತಿದ್ದೆ ನಾನು, ಎಲ್ಲರೂ ಹೋಗಿ ಬನ್ನಿ ಅಂತ ಹೇಳಿ. ಇಷ್ಟೊಂದು ಹೇಳಿ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಹೇಳುತ್ತೇನೆ ಗುರುಜಿ. ಕೃತಜ್ಞತೆಗಳನ್ನು. ಮೇಡಮ್, ಇಂಥದಕ್ಕೆಲ್ಲ ಸಾಧ್ಯವಾಗಿರೋದು ನಮ್ಮ ಲಕ್ಷ್ಮೀ ರಂಗನಾಥ ಗುರುಗಳು. ಅವ್ರಿಗೆ ನಾವೆಲ್ಲರೂ ಸೇರಿ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸೋಣ. ನಿಜವಾಗಲು ನಾವು ಜೋರಾದ ಚಪ್ಪಾಳೆಯೊಂದಿಗೆ. ನಿಜವಾಗಲು. ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು. ನನ್ನ ಭಾಗವನ್ನು ನೀನು ಪೂರ್ಣ ಮಾಡುತ್ತೀಯಮ್ಮ. ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಇಂದಿನ ಸುರೇಶ್ ಅವ್ರು ಹೇಳಿದ್ದು ಕಾನ್ಸೆಪ್ಟ್ ತುಂಬಾ ಅದ್ಭುತವಾದ ಕಾನ್ಸೆಪ್ಟ್ ಗುರುಜಿ ಅದು. ಯಾಕಂದ್ರೆ ನಾವು ಪ್ರಕೃತಿ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಐತಿ ಈಗಿನ ಇದರಲ್ಲಿ. ಅದನ್ನು ನಾನು ಈಗಾಗಲೇ ಮಾಡ್ತಾ ಇದ್ದೇವೆ, ಮನೆಯಲ್ಲೇ ಪಾಟ್ಗಳನ್ನು ಬೆಳೆಸೆ ಗುರುಜಿ. ಮತ್ತೆ ನಮ್ ಸೆಂಟರ್ ಇದೆಯಲ್ಲ, ಆಲ್ಮೋಸ್ಟ್ ಆಲ್ ನಾವು ಅದನ್ನ ಫೋಟೋ ಹಾಕ್ತೇನೆ ಗುರುಜಿ. ತುಂಬಾ ಗಿಡಗಳನ್ನ ಬೆಳೆಸಿದ್ದೇವೆ ಅಲ್ಲೇ. ಪ್ರತಿ ವರ್ಷ 10 ಗಿಡಗಳನ್ನ ನಾವು ನೆಡ್ತೇವಿ. ನಮ್ಮ ಮನೆ ಹತ್ತರಿಂದ ನೆಟ್ಟಿಸಿ ಬೆಳೆಯುವಂತ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಮತ್ತೊಂದು ಅಲ್ಲೇ ಪಿರಾಮಿಡ್ ಕೃಷಿ ಮಾಡ್ಬೇಕಂತ ನಾನು ಪ್ಲಾನ್ ಮಾಡೇನಿ ಗುರುಜಿ. ಅಲ್ಲೇ ಅಂದ್ರೆ ಒಂದು 5 ಗುಂಟೆ ಜಾಗ ಇದೆ ಗುರುಜಿ, ಅಲ್ಲಿ ಮಾಡ್ಬೇಕಂತಂದು ವಿಚಾರ ಮಾಡಿದೀನಿ. ಅದೊಂದು ಮಾಡ್ತೇನಿ. ನಂತರ ಆದಷ್ಟು ಎಷ್ಟು ಬೇಕಾದ್ರೆ ಅಷ್ಟು ಸ್ಟಾರ್ಟ್ ಮಾಡಿ. ನಿಮ್ನ ನೋಡಿ ಇನ್ನೊಬ್ರು ಸುತ್ತಮುತ್ತಿರೋರು ಬಂದು ಕೇಳ್ತಾರೆ, ಇದೇನು ಇದೇನು ಕೃಷಿ ನೀವು ಮಾಡ್ತಾ ಇರೋದು, ಇದರಲ್ಲಿ ಏನ್ ವಿಶಿಷ್ಟತೆ ಅಂತ. ಅವಾಗ ನೀವು ಪಿರಮಿಡ್ಸ್ ಬಗ್ಗೆ, ಪಿರಮಿಡ್ ವ್ಯವಸಾಯ ಬಗ್ಗೆ ಹೇಳಿದ್ರೆ ಅವರು ಸಹ ಅದನ್ನು ಅಳವಡಿಸ್ಕೊಂತಾರೆ. ಸೊ ನಮ್ಮ ಪತ್ರಿ ಸರ್ ಹೇಳಿದ್ರು, ಪ್ರತಿಯೊಬ್ಬರು ಮನೆಯಲ್ಲಿ ಪಿರಮಿಡ್ ಇರಬೇಕು, ಪ್ರತಿಯೊಬ್ಬರು ಪಿರಮಿಡ್ ವ್ಯವಸಾಯ ಮಾಡ್ಬೇಕು ಅಂತಾನೆ ಹೇಳ್ತಿದ್ರು. ಹೌದು, ಎಸ್ ಗುರುಜಿ, ಮಾಡ್ಲೇಬೇಕಾದ್ರೆ ನಮ್ದು ನೋಡಿ ಬೇರೆಯವರು ಕಾನ್ಸೆಪ್ಟ್ ಇದನ್ನು ಅಳವಡಿಸ್ಕೋಬೇಕು ಅಂತ ಅನ್ನೋದು. ನಂತರ ಕುಡಲ ಸಂಗಮದ ಫಂಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ತುಂಬಾ ಅದೃಷ್ಟವಂತರು ಅಂತ ಹೇಳ್ಕೊಂತೇನೆ ಗುರುಜಿ. ಯಾಕಂದ್ರೆ ನಾವು ಹೋಗ್ಬೇಕಾದ್ರೆ ಗುರುಜಿ ಅವರು ಎಲ್ಲರೂ ನೀವು ಇದ್ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ ಅಂತಂದು ಬಹಳ ಒತ್ತಾಯ ಮಾಡಿದ್ರು. ನಾವು ಮಾಡ್ಕೊಂಡ ತಕ್ಷಣ ಅಲ್ಲಿ ಹೋದಾಗ ಅದು ಫೀಲೇ ಬೇರೆ ಆಗಿತ್ತು. ನಾವ್ ಬಿಟ್ಟಿದ್ರೆ ಎಷ್ಟೊಂದು ನಾವು ಕಳ್ಕೊಂತಿದ್ವಲ್ಲ ಅಂತಂದು ಲಾಸ್ ಮಾಡ್ಕೊಂತಿದ್ವಲ್ಲ ಅಂದ್ರೆ ಗುರುಜಿ ಈ ಕ್ಲಾಸ್ ನಲ್ಲಿ ಬಂದವ್ರು ಹಿರಿಯ ಮಾಸ್ಟರ್ ಎಲ್ಲ ನಮ್ನ ಮಹಾವತಾರ ಫೌಂಡೇಶನ್ ಇದ್ದಲ್ಲ ಅಂತ ಗುರುತು ಹಿಡಿತಿದ್ರು. ಸರೋಜಾ ಮಲ್ಲಿಕಾರ್ಜುನ್ ಮೇಡಮ್, ಸುವರ್ಣ ನಾಗಲಾಂಬಿಕಾ ಮೇಡಮ್, ಇಂತ ಹಲವು ಮಾಸ್ಟರ್ ನಾವು ಭೇಟಿಯಾಗಿ ಅವ್ರಿಗೆ ವಿಶ್ ಮಾಡಿದಾಗ ಅವರು ನಮ್ನ ಗುರ್ತಿಸಿದ್ರಲ್ಲ. ಆಮೇಲೆ ಇಷ್ಟೊಂದು ದೊಡ್ಡ ವೇದಿಕೆ ನಮ್ಗೆಲ್ಲಿ ಸಿಗ್ತಾ ಇದ್ದಿದ್ದು ಈ ಮಹಾವತಾರ ಫೌಂಡೇಶನ್ ಇಂದ ಅದು ಸಿಕ್ಕಿದ್ದಂತಂದು ನಾನು ಅನ್ಕೊಂತೇನೆ. ಯಾಕಂದ್ರೆ ನಾವು ಎಲ್ಲೇ ಹೋದ್ರು ಅದು ಸಿಗುದಿಲ್ಲ. ಅಷ್ಟೊಂದು ವೇದಿಕೆನ ನಮ್ಗ ಆ ಫೌಂಡೇಶನ್ ದವ್ರು ಕಲ್ಪಿಸಿಕೊಟ್ರು. ಕೌಂಟಮ್ ಫೌಂಡೇಶನ್ ಮತ್ತೆ ಇವ್ರು 2 ದಿನ ನಮ್ಗೆ ಇದಾಯ್ತು. ಗುರುಜಿ ಇಷ್ಟೊಂದು ಶ್ರಮ ಪಡ್ತಾ ಇದ್ದಾರಲ್ಲ ಎಲ್ಲರಿಗೂ ಮುಟ್ಟಿಸ್ಬೇಕಂದು, ಆದ್ರ ನಮ್ಮಿಂದ ಆಗ್ತಾ ಇಲ್ಲ ಅಂತ ಒಂದ್ ಸ್ವಲ್ಪ ಕಸಿಬಿಸಿ ಇತ್ತು. ನಂತರ ಅದು ತಾಳಿದವನು ಬಾಳೆ ಅನ್ನೋ ಅನ್ನಂಗೆ ನಾವು ತಾಳ್ಮೆಯಿಂದ ಇದ್ದಾಗ ಕೊನೆಯ ದಿನ ಅದು ನಮ್ಗೆ ಸಕ್ಸೆಸ್ ಆಯ್ತು ಅನ್ನೋದಕ್ಕೆ ತಾವು ಏನು ಬಂದ್ರಲ್ಲ ಗುರುಜಿ, ತಾವು ಬಂದ ತಕ್ಷಣ ಅಲ್ಲಿ ಒಂದು ಶಕ್ತಿ ಬಂತು. ಶಕ್ತಿ ಬಂದ ತಕ್ಷಣ ಎಲ್ಲ ಅದು ಏನ್ ಆಗ್ಬೇಕು ಅದೆಲ್ಲ ಆಯ್ತು. ಅದು ಎಷ್ಟೊಂದು ಪ್ರಚಾರ ಆಯ್ತು, ಎಲ್ಲರೂ ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ರು. ಅದ್ರ ಬಗ್ಗೆ ನಾವು ವಿವರಣೆ ಕೊಡಬೇಕಾದಾಗ ಇದು ನಮ್ದೇನೋ ನಮ್ ಸಂಸ್ಥೆ ಏನೋ ಅಂತಂದೇ ಭಾವನೆಯಿಂದ ನಾವ್ ಎಲ್ಲರೂ ಕೂಡ ಅಲ್ಲಿ ಪಾಲ್ಗೊಂಡಿದ್ದು. ಪ್ರತಿಯೊಬ್ರು ಯಾವುದೇ ಇದು ಮಾಡ್ಲಿಲ್ಲ ಗುರುಜಿ. ತುಂಬಾ ಅದ್ಭುತವಾದ ಅವಕಾಶ. ಅದಕ್ಕೆ ಎಲ್ಲರೂ ಇನ್ ಮುಂದೆ ಯಾವುದೇ ನಮ್ ಫೌಂಡೇಶನ್ ಲಿಂದ
ಎಲ್ಲೇ ಕಾರ್ಯಕ್ರಮ ಹಮ್ಮಿಕೊಂಡ್ರು ಖಂಡಿತ ತಪ್ಪಿಸ್ಕೊಳ್ಬೇಡ್ರಿ ಅಂತ ಹೇಳ್ತಾನೆ. ಯಾಕಂದ್ರೆ ಅಲ್ಲೇ ಸಿಗುವಂತ ಎನರ್ಜಿ ಎಲ್ಲಿ ಸಿಗುದಿಲ್ಲ. ನೀವು ಇಲ್ಲಿ ಜೂಮ್ ನಲ್ಲಿ ನೋಡ್ಬೋದು ಅಥವಾ ವಿಡಿಯೋ ನೋಡ್ಬೋದು, ಆದ್ರೆ ಲೈವ್ ಆಗಿ ನಾವ್ ಏನ್ ಭಾಗವಹಿಸ್ತೀವಿ ಅದು ತುಂಬಾ ಅದ್ಭುತವಾದ ಶಕ್ತಿಯನ್ನು ಕೊಡ್ತೈತಿ. ಗುರುಜಿ ಹೇಳಿದ್ರು ನೀವು ಧ್ಯಾನ ಮಾಡ್ರಿ, ಧ್ಯಾನ ಶಕ್ತಿ ಇರುತ್ತೆ ಅಂತ ಅನ್ನೋದು ಹೇಳಿದ್ದಲ್ಲ. ನಾವು ಅಲ್ಲಿ ಸ್ವತಃ ನಾನು ಭಾಗವಹಿಸಿದಾಗ ಅದನ್ನ ನಾನು ಕಂಡುಕೊಂಡೆ. ಅದಕ್ಕೆ ದಯವಿಟ್ಟು ಇಲ್ಲಿ ಎಷ್ಟು ಜನ ಅದಿರಲ್ಲ, ಮುಂದೆ ನಮ್ದೇನ ಸಿದ್ರ ಬೆಟ್ಟ ಕಾರ್ಯಕ್ರಮ ಐತಲ್ಲ, ಎಲ್ಲರೂ ಭಾಗವಹಿಸಿ ನಮ್ಮ ಮಹಾವತಾರ ಫೌಂಡೇಶನ್ ಶಕ್ತಿ ಎಷ್ಟಿದೆ ಅಂತ ಅನ್ನೋದನ್ನ ತೋರ್ಸೋಣ ಅಂತ ನಂದು ಅಭಿಪ್ರಾಯ. ಎಲ್ಲರಿಗೂ ವಿನಂತಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ವಂಡರ್ಫುಲ್ ಮೆಸೇಜ್. ಶಿವಗಂಗಾ ಮಾತಾಡಿ. ಶಿವಗಂಗಾ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿಮ್ಮ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ನಮಸ್ತೆ. ನಾವು ಇವಾಗ ಊರಲ್ಲಿ ಇರೋದು ಗುರುಜಿ. ಇವಾಗ ಬೆಂಗಳೂರಿಗೆ ಬಂದಿದೀವಿ. ನಮಗೆ ಕೂಡ್ಲು ಸಂಗಮಕ್ಕೆಲ್ಲ ಬರಕ್ ಆಗ್ಲಿಲ್ಲ ಗುರುಜಿ. ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಬರಕ್ ಆಗಿಲ್ಲ ಗುರುಜಿ. ಆದ್ರೆ ಅವ್ರ ಪ್ರಕೃತಿ ಬಗ್ಗೆ ತಿಳಿಸ್ಕೊಟ್ಟಿದ್ ತುಂಬಾ ಅದ್ಭುತವಾಗಿತ್ತು ಗುರುಜಿ. ಅವರು ಪ್ರಕೃತಿ ಧ್ಯಾನ ಮಾಡ್ಸಿದ್ರಲ್ಲ ಗುರುಜಿ, ಅವಾಗ ಪ್ರಕೃತಿ ಒಳಗಡೆನೆ ಕುತ್ಕೊಂಡು ಧ್ಯಾನ ಮಾಡಿದಷ್ಟು ಅನುಭವ ಆಯ್ತು. ತುಂಬಾ ಚೆನ್ನಾಗಿತ್ತು ಗುರುಜಿ. ನಾನು ಕೂಡ ಗಿಡಗಳು ಬೆಳೆಸ್ತೀನಿ ಗುರುಜಿ. ಒಂದು ಪಿರಮಿಡ್ ಮಾಡಿದ್ದಾರೆ ಗುರುಜಿ ನಾನು ಬಂದ್ರೇನೆ ನೋಡಿ ಗುರುಜಿ, ಕಾಣ್ತಾ ಇದೆಯಾ? ಎಸ್, ಪಿರಮಿಡ್ ಇದೆ. ಮನೆ ನಮ್ಮ ಯಜಮಾನ್ರ ಕಾರ್ಪೆಂಟರ್ ಗುರುಜಿ, ಅವ್ರ ಹತ್ರನೇ ಮಾಡ್ಸಿದೀನಿ ಗುರುಜಿ. ಓ ವಂಡರ್ಫುಲ್. ಓಕೆ. ಸೊ ನೀವು ಇರೋದು ಎಲ್ಲಿಮ್ಮ? ಬ್ಯಾಂಗ್ಳೂರಾ? ಎಲ್ಲಿರೋದು? ಊರಲ್ಲಿ ಇದೀವಿ ಗುರುಜಿ. ಈಗ ಸದ್ಯಕ್ಕೆ ಬೆಂಗಳೂರಿಗೆ ಬಂದಿದೀವಿ ಗುರುಜಿ. ಓಕೆ. ಬೆಂಗಳೂರಿಗೆ ಬಂದಿದೀವಿ. ನಾನು ಗಿಡಗಳು ಹಣ್ಣೆಲ್ಲ ಕೂಡ ನಾನು ಸ್ವಂತವಾಗಿ ಇಲ್ಲಿ ಪಪ್ಪಾಯಿ ಬೆಳೆದು ಬೆಂಗಳೂರಲ್ಲಿ ಗುರುಜಿ. ಓಹೋ, ಓಕೆ. ತಿಂತಾ ಇದೀವಿ ಗುರುಜಿ. ಆದಷ್ಟು ಆರ್ಗ್ಯಾನಿಕ್ ಆಗಿ ತಿನ್ನ ಗಿಡಗಳು ಎಲ್ಲ ಬೆಳೆಸಿದೀವಿ ಗುರುಜಿ ನಾವು. ಎಲ್ಲ ನೀವು ಫೋಟೋ ಹಂಚ್ಬೇಕಲ್ಲ ಹಾಗಾದ್ರೆ. ನೋಡಿ ಗುರುಜಿ, ಇದೆಲ್ಲ ಬೆಳೆಸಿದೀವಿ. ಮತ್ತೆ ಹೊಂಗೆ ಮರ, ನೇರಳು ಮರ, ಬೇವಿನ ಮರ ಎಲ್ಲ ಬೀಜ ತಂದು ಹಾಕಿ ರೋಡಲ್ಲಿ ನೆಟ್ಟು ಬೆಳೆಸಿದೀವಿ ಗುರುಜಿ ನಾವು. ಎಲ್ಲಿ ಬ್ಯಾಂಗ್ಳೂರಲ್ಲಿ? ಎಲ್ಲಿ ಇದು ಪ್ರದೇಶ? ಬೆಂಗಳೂರಲ್ಲಿ ಬನ್ನಾರ್ಘಟ್ಟ ರೋಡ್ ಮೈಲ್ಸಂದ್ರ ಅಂತ ಗುರುಜಿ ಇದು. ಓಕೆ, ಓಕೆ. ಮರ, ಹೊಂಗೆ ಮರ ಬೀಜ ತಗೊಂಬಂದ್ಬಿಟ್ಟು ನಾವೇ ಸೀಡ್ಸ್ ತಂದು ಪ್ಯಾಕೆಟ್ ಅಲ್ಲಿ ಹಾಕಿ ಮರ ಒಂದು 2 ಹೊಂಗೆ ಮರ, 1 ಬೇವಿನ ಮರ, ನೇರ್ಲು ಎಲ್ಲ ಬೆಳೆಸಿದೀವಿ ಗುರುಜಿ ರೋಡಲ್ಲಿ ನೆಟ್ಟು. ಯಾವಾಗೂ ಗಿಡಗಳ ಜೊತೆನೆ ಇರೋದು ಇಷ್ಟ ಗುರುಜಿ. ಈಗ ಹಂಗಾಗಿ ಊರ್ಗ್ ಹೋಗಿದೀವಿ. ಊರಲ್ಲಿ ತೋಟ ಎಲ್ಲ ಮಾಡ್ತಾ ಇದೀವಿ ಗುರುಜಿ. ಎಸ್. ಈಗ ತುಂಬಾ ಸಂತೋಷ ಆಯ್ತು ಗುರುಜಿ. ನೀವೇನ್ ಸಾಧನೆ ಮಾಡ್ತಾ ಇದ್ರು, ಧ್ಯಾನ ಜ್ಞಾನ ಸಾಧನೆ ಜೊತೆಗೆ ಪ್ರಕೃತಿಗೆ ಸೇವೆ ಅನ್ನೋದು ಇದೆಯಲ್ಲ, ಇದನ್ನು ಎಲ್ಲರಿಗೂ ಅಳವಡಿಸ್ಬೇಕು ನೀವು. ಈಗ ನಾವೇನ್ ಮಾಡ್ತೀವಿ, ನಮ್ಮ ಗುರುಗಳು ಅಂದ್ರೆ ಪತ್ರಿ ಸರ್ ಏನ್ ಮಾಡಿದ್ರು, ಅವ್ರು ಏನು ಲಾಭ ಪಡ್ಕೊಂಡಿದ್ರು ಅದೆಲ್ಲ ಎಲ್ಲರಿಗೂ ಹಂಚ್ಕೊಟ್ಟಿದ್ರು. ಅಂದ್ರೆ ಧ್ಯಾನ ಮಾಡಿದ್ರೆ ಏನು, ಜ್ಞಾನ ಸಾಧನೆ ಅಂದ್ರೆ ಸ್ವಾಧ್ಯಾಯ ಸಾಧನೆ. ಅದನ್ನ ಈಗ ನಾವೇನ್ ಮಾಡ್ತಾ ಇದೀವಿ, ಅವರೆಲ್ಲರೂ ಒಂದೇ, ಎಲ್ಲರೂ ಪ್ರಚಾರ ಮಾಡಿ ಅಂತ ಹೇಳಿದ್ರು. ನಾವು ಪ್ರಚಾರ ಮಾಡ್ತಾ ಇದೀವಿ ಅಲ್ವಾ? ಅದೇ ನಾನು ಆದಷ್ಟು ಮಾಡ್ತಾ ಇದೀನಿ ಗುರುಜಿ. ಹಳ್ಳಿ ಇನ್ನು ಅಷ್ಟು ಯಾರಿಗೂ ಗೊತ್ತಿಲ್ಲ ಗುರುಜಿ. ಧ್ಯಾನ ಅಂದ್ರೆ ಏನು ಅಂತ ಹೇಳಿದ್ರೆ ನಾವ್ ಮಾಡ್ತೀವಿ ಅಂತಾರೆ ಗುರುಜಿ. ಹಳ್ಳಿಲ್ ಇಲ್ಲಿ ನನ್ಗೆ ಎಷ್ಟು ಜನಕ್ಕಾಗುತ್ತೋ ನಾನು ಅಷ್ಟು ಜನಕ್ಕೆ ಇಲ್ಲಿದ್ದಾಗ ತೊಡಗಿಸ್ಕೊಂಡಿದ್ದೆ ಗುರುಜಿ ನಾನು. ಅದು ಪ್ರಚಾರ ಹೇಗೆ ಮಾಡ್ತೀವೋ, ಈಗ ನೀವು ಈಗಾಗ್ಲೇ ಪ್ರಕೃತಿ ಸೇವೆದಲ್ಲಿ ಇದ್ರಿ, ಪ್ರಕೃತಿ ಬೆಳೆಸ್ತಾ ಇದ್ರಿ, ಇದನ್ನು ಸಹ ಹಂಚ್ಕೋಬೇಕು ಎಲ್ಲರ ಜೊತೆಗೆ. ನೋಡಿ, ಈ ರೀತಿಯಲ್ಲಿ ಮಾಡಿ, ಈ ರೀತಿಯಲ್ಲಿ ನಾನು ಮಾಡ್ತಾ ಇದ್ರೆ ನೀವು ಮಾಡಿದ್ರೆ ಪ್ರಯೋಜನ ಏನು ಅಂತ ಎಲ್ಲರಿಗೂ ಹಂಚ್ಕೋಬೇಕು ನಾವು. ಯಾಕಂದ್ರೆ ಇದು ಪ್ರಯೋಜನ ಏನಂತ ಹಂಚ್ಕೊಂಡಿಲ್ಲ ಅಂದ್ರೆ ಯಾರು ಗೊತ್ತಾಗ್ತಾ ಇಲ್ಲ. ಈಗ ಧ್ಯಾನ ಜ್ಞಾನ ಯಾವ ರೀತಿಯಲ್ಲಿ ನಾವು ಹಂಚ್ಕೊಂಡಿದ ಮೇಲೆ ಎಲ್ಲರಿಗೂ ಗೊತ್ತಾಯ್ತು, ಅವರು ಮಾಡ್ತಾ ಇದ್ರಲ್ಲ, ಅದೇ ರೀತಿಯಲ್ಲಿ ಪ್ರಕೃತಿ ಸೇವೆ, ಪ್ರಕೃತಿ ಜೊತೆಗೆ ಪ್ರಕೃತಿ ಬೆಳೆಸೋದು, ಪ್ರಕೃತಿ ನಿರ್ಮಿಸೋದು, ಅದು ನಮ್ಮೆಲ್ಲ ಕಾಪಾಡುತ್ತೆ. ಕೊನೆಯದಾಗಿ ಪ್ರಕೃತಿ ನಾವು ಎಷ್ಟು ಪ್ರಕೃತಿ ಸೇವೆ ಮಾಡ್ತೋ, ಪ್ರಕೃತಿ ನಮ್ಗೆ ಅಷ್ಟು ಸೇವೆ ತಲುಪಿಸ್ತದೆ, ನಮ್ಗೆ ಸಹಾಯ ಮಾಡುತ್ತೆ. ಸೊ ಇದನ್ನು ಜಾಸ್ತಿ ಪ್ರಚಾರ ಮಾಡ್ಬೇಕಮ್ಮ. ಇದು ಜಾಸ್ತಿ ಪ್ರಚಾರ ಮಾಡ್ಬೇಕು. ಅದಕ್ಕೆ ಈ ಉದ್ಯಮ ನಮ್ಮ ಮಹಾತಾರ್ ಫೌಂಡೇಶನ್ ಇಂದ ಶುರು ಪ್ರಾರಂಭಿಸ್ಕೊಳ್ಳೋಣ. ಸೊ ಈಗ ಮೇನ್ ಉದ್ದೇಶ ಏನಂದ್ರೆ ಪ್ರಕೃತಿ ಪ್ರತಿಯೊಬ್ಬರು ಬೆಳೆಸ್ಬೇಕು, ಪ್ರಕೃತಿ ನಿಮ್ಮನ್ನು ಕಾಪಾಡತ್ತೆ ಅಂತ ಒಂದು, ಅಂದ್ರೆ ಸೇವ್ ದ ಪ್ಲಾನೆಟ್ ಆರ್ ಸೇವ್ ದ ನೇಚರ್, ಸೇವ್ ದ ನೇಚರ್, ಸೇವ್ ಅವರ್ ಸೆಲ್ಫ್, ಸೇವ್ ದ ನೇಚರ್, ಸೇವ್ ಮದರ್ ಅರ್ತ್, ಸೇವ್ ಅವರ್ ಸೆಲ್ಫ್ ಅಂತ ಒಂದು ಈ ಸ್ಲೋಗನ್ ಇಂದ ಈ ಉದ್ಯಮ ಸ್ಟಾರ್ಟ್ ಆಗಬೇಕು. ಅದಕ್ಕೆಲ್ಲ ತಮ್ಮಂತ ಈಗಾಗಲೇ ಪ್ರಕೃತಿ ಜೊತೆಗಿರುವಂತ ತಮ್ಮಂತ ವ್ಯಕ್ತಿಗಳೆಲ್ಲ, ಮಾಸ್ಟರ್ಸ್ ಎಲ್ಲ ಇದಕ್ಕೂ ಸಹಾಯ ಮಾಡಬೇಕು. ಇದು ಪ್ರಚಾರ ಹೆಚ್ಚಾಗಿ ಮಾಡಕ ಅಂತ ಅವಕಾಶ ನಮಗೆಲ್ಲರಿಗಿದೆ. ಇನ್ನು ಹೆಚ್ಚೆಚ್ಚು ಪ್ರಚಾರ
ಊರಲ್ಲಿ ಎಲ್ಲಿ ಹೋದ್ರೆ ಅಲ್ಲಿ ಪ್ರಕೃತಿ ಬಗ್ಗೆನೇ ಪ್ರಯತ್ನ ಪಡೋಣ ಗುರುಜಿ. ಎಸ್, ಪ್ರಕೃತಿ ಬಗ್ಗೆನೇ ಮಾತಾಡೋಣ. ಧ್ಯಾನ ಜ್ಞಾನ ಹೇಗೆ ಮಾತಾಡ್ತೀವಿ, ಧ್ಯಾನ ಜ್ಞಾನದ ಜೊತೆಗೆ ಪ್ರಕೃತಿ ಬಗ್ಗೆನೂ ಮಾತಾಡೋದು ಏನ್ ತಪ್ಪಿದೆ? ಏನ್ ತಪ್ಪಿಲ್ಲ ಗುರುಜಿ. ತಪ್ಪಿಲ್ಲ. ನಮಗೆ ಹೆಚ್ಚು ಕೊಡೋದು ಪ್ರಕೃತಿನೇ ಗುರುಜಿ, ಎಲ್ಲದನ್ನು ಕೊಡೋದು ಪ್ರಕೃತಿ. ಬಟ್ ಆದ್ರೆ ಅದು ಬಿಟ್ಬಿಟ್ಟು ಎಲ್ಲ ಮಾತಾಡ್ತೀವಿ. ಎಷ್ಟೇ ಧ್ಯಾನ ಜ್ಞಾನ ಹೇಳ್ಕೊಟ್ಟಿದ್ರು ಅವ್ರು ಧ್ಯಾನ ಜ್ಞಾನನೇ ಮಾಡ್ತಾರೆ, ಪ್ರಕೃತಿ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಈ ಬೀಜ ಅಂದ್ರೆ ಸಸ್ಯಗಳು ನೆಟ್ಟಿದ್ರೆ ಏನಾಗತ್ತೆ, ನೆಟ್ಟಿಲ್ಲ ಅಂದ್ರೆ ಏನಾಗತ್ತೆ, ಈ ಜ್ಞಾನ ಅನ್ನೋದು ಕೊಡ್ಬೇಕಲ್ಲ ನಾವು. ಅಟ್ಲೀಸ್ಟ್ ಅಳವಡಿಸ್ಕೊಂಡ್ರವ್ರಿಗೆ ಕೊಡ್ಬೇಕು. ಅಳವಡಿಸ್ಕೊಂಡಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾರು ಅಳವಡಿಸ್ಕೊಂಡಿದ್ರು ನಿಮ್ಮಂತವ್ರು, ನೀವು ಆ ಜ್ಞಾನವನ್ನು ಹಂಚ್ಕೋಬೇಕು. ಅವಾಗ ಇನ್ನೊಬ್ಬರಲ್ಲಿ ಸ್ವಲ್ಪ ಪ್ರೇರಣೆ ಬರುತ್ತೆ. ಓಹೋ, ಈ ತರ ಇಷ್ಟು ಪ್ರಕೃತಿ ಬೆಳೆಸಿದ್ರೆ ನಮ್ಗೆ ಇಷ್ಟು ಲಾಭಗಳಿದೆಯಾ, ಹಣ್ಣುಗಳು ಬರುತ್ತೆ, ತರಕಾರಿಗಳು ಬರುತ್ತೆ, ಸೊಪ್ಪುಗಳು ಬರುತ್ತೆ, ಒಳ್ಳೆ ಆಕ್ಸಿಜನ್ ಬರುತ್ತೆ, ಒಳ್ಳೆ ನೀರು ಸಿಗತ್ತೆ ಅಲ್ವಾ, ಒಳ್ಳೆ ನೀರು ಸಿಗತ್ತೆ, ಒಳ್ಳೆ ಆಕ್ಸಿಜನ್, ಒಳ್ಳೆ ಆಮ್ಲಜನಕ, ಮತ್ತೆ ಪಕ್ಷಿಗಳು ಬರುತ್ತೆ, ಜಂತುಗಳು ಬರುತ್ತೆ, ನಮ್ ಜೊತೆಗೆ ಅದು ನಿವಾಸ ಮಾಡತ್ತೆ, ಅದ್ರ ಜೊತೆಗೆ ನಾವು ನಮ್ ಜೊತೆಗೆ ಅದು, ಇಷ್ಟೆಲ್ಲ ಲಾಭಗಳಿದೆಯಾ ಅಂತ ಈಗ ನಾವು ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಇದು ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಾಗಿತ್ತು, ಈಗ ಎಲ್ಲರೂ ಮರ್ತಿದಾರ. ಪ್ರಕೃತಿ ಅಂದ್ರೆ ಅದು ಏನಪ್ಪಾ, ಎಲ್ಲಿರ್ತದೆ ಅಂತ ಕೇಳೋಂತ ಪರಿಸ್ಥಿತಿ ಬಂದಿದ್ದಾರೆ. ಈ ಎಸ್ಪೆಷಲಿ ಸಿಟೀಸ್ ಅಲ್ಲಿ, ಅಪಾರ್ಟ್ಮೆಂಟ್ ಅಲ್ಲಿ ಇರೋಂಥವ್ರಿಗೆ ಪ್ರಕೃತಿ ಅಂದ್ರೆ ಗೊತ್ತಿಲ್ಲ. ಗುರುಜಿ. ಅವ್ರು ಏನ್ ಅನ್ಕೊಂತಾರೆ, ಪ್ರಕೃತಿ ಅಂದ್ರೆ ಆ ಸುತ್ತಮುತ್ತ ಇರುವಂತ ಅವ್ರಿಗೆ ಸ್ವಿಮ್ಮಿಂಗ್ ಪೂಲು ಮತ್ತೆ ಬ್ಯಾಡ್ಮಿಂಟನ್ ಕೋರ್ಟು, ಇದು ಅದು ಅದೇ ಅವ್ರಿಗೆ ಗೊತ್ತಿರೋದು. ಈ ಪ್ರಕೃತಿ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಆದಷ್ಟು ಎಷ್ಟು ಸಾಧ್ಯವಾದ್ರೆ ಅಷ್ಟು ಪ್ರಚಾರ ಮಾಡಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಗುರುಜಿ, ನಿಮ್ ಫೌಂಡೇಶನ್ ಡೈಲಿ ಓಪನ್ ಇರುತ್ತಾ ಗುರುಜಿ? ಡೈಲಿ ಓಪನ್. ನಮ್ಗೆ ಅದೇ ಗುರುಜಿ, ಇದು ಸ್ಟಿಕ್ ಪಿರಮಿಡ್ ಅಲ್ಲಿ ಊರಲ್ಲಿ ಮನೆಗೆ ಹಾಕಕ್ಕೆ ಬೇಕು, ಬರ್ಬೇಕು ಗುರುಜಿ. ಬನ್ನಿ, ಸ್ವಲ್ಪ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿದ್ರೆ ಬರ್ತೀವಿ. ನೀವು ಮೆಸೇಜ್ ಹಾಕಿ, ನನ್ನ ನಂಬರ್ಗೂ 9036216555 ಮೆಸೇಜ್ ಹಾಕಿ. ಅದು ನಂಬರ್ ಕಳಿಸ್ತೀರಾ ಗುರುಜಿ ನೀವು ನಂಬರ್? ನೀವು ಅಂದ್ರೆ ನೀವು ಮೆಸೇಜ್ ಹಾಕ್ಬೇಕು, ನಾನು ಕಳ್ಸಕ್ಕೆ ನಿಮ್ ನಂಬರ್ ನನಗೆ ಐಡಿಯಾ ಇಲ್ವಲ್ಲ. ಹೌದಾ, ಇದಕ್ಕೆ ಮೆಸೇಜ್ ಹಾಕ್ಬೇಕಾ? ಅಡ್ಮಿನ್ ನಂಬರ್ ಇದೆ. ಮೆಸೇಜ್ ಹಾಕ್ಬೇಕಾ ಗುರುಜಿ? ಅಡ್ಮಿನ್ ನಂಬರ್ ಇದೆ, ಅಡ್ಮಿನ್ ನಂಬರ್ ಕಾಲ್ ಮಾಡಿ ಮಾಹಿತಿ ಕೊಡ್ತೀವಿ. ಯಾವುದೇ ಒಂದು ಅಡ್ಮಿನ್ ನಂಬರ್ ಕಾಲ್ ಮಾಡಿದ್ರೆ ಅವ್ರ ನಿಮ್ಗೆ ಮೆಸೇಜ್ ಕೊಡ್ತಾರೆ. ಓಕೆ, ನಮಸ್ತೆ ಗುರುಜಿ. ರೈಟ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಮಾತಾಡಿ. ಮಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಮತ್ತೆ ಒಂದ್ಸರಿ. ನಮಸ್ತೆ ಗುರುಜಿ. ನೀವು ಪ್ರಕೃತಿ ಬೆಳೆಸೋದ್ ಬಗ್ಗೆ ಎಲ್ಲ ಹೇಳಿದ್ರಿ. ನಾವು ತಿಳ್ಕೊಂಡ್ರ ಬಗ್ಗೆ ಬೇರೆ ಮಾಹಿತಿ ಕೊಡ್ಬೇಕು ಅಂದ್ರೆ, ನಾನು ತಮ್ಮಂದು ಇಲ್ಲಿ ಬೆಳಕವಾಡಿಗೆ ಬಂದಿದ್ದೀನಿ. ನಾನು ಬೆಳಕವಾಡಿ ಅಂತ ನಮ್ಮ ತಂದೆ ಮನೆ. ನಮ್ಮ ತಂದೆ 105 ವರ್ಷ ಬದುಕಿದ್ರು. ಇವಾಗ ಅವ್ರು ತೀರ್ಕೊಂಡ್ಮೇಲೆ ನನ್ನ ತಮ್ಮ ಬಂದು ಇಲ್ಲಿ ಮನೆ ಇದು ಮಾಡಿಸ್ತಾ ಇದ್ದಾನೆ. ನನ್ನ ತಮ್ಮ ಇಸ್ರೋ ಇಂಜಿನಿಯರ್, ರಿಟೈರ್ಡ್. ಆ ತರ ಆಗಿ ಅದು ಒಂದು ಪ್ರಕೃತಿ ತುಂಬಾನೇ ಬೆಳೆಸ 5 ಎಕರೆ ಜಮೀನಿದೆ. 5 ಎಕರೆ ಜಮೀನಲ್ಲಿ ಅವರು ಎಲ್ಲ ನೀವ್ ಹೇಳ್ದಂಗೆ ಹಣ್ಣುಗಳು ಎಲ್ಲ ಬೆಳೆಸಿದ್ದಾರೆ. ಪ್ರಕೃತಿ ತುಂಬಾ ಇಷ್ಟ ಪಡ್ತಾರೆ. ತುಂಬಾ ನನ್ನ ತಮ್ಮ ಇಲ್ಲಿ ಮನೆ ಒಂದು ಕಟ್ಟಿಸ್ತಾ ಇದ್ದಾರಲ್ಲ, ಅಲ್ಲಿ ಬಂದಿದ್ದು. ಅದಕ್ಕೆ ನಾನು ನೋಡ್ಕೊಂಡು ಹೋಗೋಣ ಅಂತ ಸೀದಾ ನಿಮ್ಮ ಕೂಡಲ ಸಂಗಮದಿಂದ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಬೆಂಗಳೂರಿಗೆ ಬಂದಿದ್ದೀನಿ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ವೈಜಯಂತಿ ಮಾಲಾ ಗಿಡ ಅಂತ ಒಂದು ಸಣ್ಣದು ಗಿಡ ಇರುತ್ತೆ ಗುರುಜಿ. ಅದು ವೈಜಯಂತಿ ಕೃಷ್ಣನಿಗೆ ತುಂಬಾ ಇಷ್ಟ ಆಗಿರೋದು. ಅದು ಭಾಗವತ ಕ್ಲಾಸಲ್ಲೆಲ್ಲ ಬೇರೆ ಬೇರೆ ರೀತಿ ಎಲ್ಲ ಹೇಳಿದ್ದಾರೆ. ನಾನು ಆ ಗಿಡನ ಬೆಳೆದು ಅದ್ರದ್ದು ಮಣಿ ಅಂತ ಅನ್ಸೋದಿಲ್ಲ, ಅದ್ರ ಮಣಿ ನಾನು ಮಾಡಿ ಆ ಮಣಿ ಮಾಲೆಯಲ್ಲಿ ಜಪ ಮಾಡ್ತಿದ್ದೆ. ಅದನ್ನ ಬೀಜ ನಿಮ್ಮ ಹತ್ರ ಮಹಾವತಾರ್ ಫೌಂಡೇಶನ್ ಅಲ್ಲಿ ನೀವು ಬೆಳೆಸ್ತಾ ಇದ್ದೀರಾ, ಅಲ್ಲಿಗೆ ಒಂದ್ ಸ್ವಲ್ಪ ಮಣಿ ಕೊಟ್ಟು ಅದನ್ನ ಬೀಜ ಮಾಡಿ ಸಸಿ ಮಾಡಕ್ ಇಷ್ಟಪಟ್ಟಿದ್ದೀನಿ. ಅದನ್ನ ಯಾವಾಗ ಸಪ್ಲೈ ಮಾಡ್ತೀನಿ ನೋಡಿ ಗುರುಜಿ. ಈ ತರ ಇರುತ್ತೆ ಮಣಿ ಮಾಲ. ಇದೆಲ್ಲ ಕೃಷ್ಣನ್ಗೆ ಯಾವಾಗ್ಲೂ ಎಲ್ಲ ದೇವಸ್ಥಾನ, ಇಸ್ಕಾನಲ್ಲಿ ಎಲ್ಲ ಈ ಮಣಿನ ಹಾಕಿರ್ತಾರೆ. ಇದು ಮಣಿ ನಾನು ಸ್ವಂತ ಬೆಳೆದು ನಾನು ಅದು ನಾನು ಸ್ವಂತ ಮಾಡ್ಕೊಂಡಿರೋ ಮಣಿ ಮಾಲೆ ಇದು. ಈ ಗಿಡ ಯಾವ ಇರುತ್ತೆ ಅಂತ ನಾನು ಗಿಡ ಎಲ್ಲ ಹಾಕಿ ತೋರಿಸ್ತೀನಿ. ಅದು ಸುಮ್ನೆ ಭತ್ತದ ಪೈರೆಲ್ಲ ಇರುತ್ತಲ್ಲ ಆ ತರ ಇರುತ್ತೆ. ಅದು ಏನ್ ಮರ ತರ ಬೆಳೆಯಲ್ಲ, ಜೋಳದ ಗಿಡ ತರ ಇರುತ್ತೆ. ಜೋಳ ಎಲ್ಲ ಇರುತ್ತಲ್ಲ ಆ ತರ. ಅದನ್ನ ಒಂದು ನೀವು ಬೆಳೆಸ್ತಾ ಲೈನ್ ಹಾಕೊಂಡು ನಾವು ಒಂದು ಕೃಷ್ಣಂದು ಇದು ಇದ್ರೆ ಒಂಥರ ವೈಬ್ರೇಷನ್ ಇರುತ್ತೆ ಅಂತಾರೆ. ಇದು ಸ್ವಂತ ನಾವು ಬೆಳೆದು ಈ ಮಾಲೆ ನಾನೇ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಗೆ ಖುಷಿ ಆಗುತ್ತೆ. ವೆರಿ ಗುಡ್. ಇನ್ನೊಂದೇನಂದ್ರೆ, ಈಗ ನಾವು ಸ್ವಲ್ಪ ಸಸ್ಯಗಳನ್ನ ಅಷ್ಟೇ ಮನೆಯಲ್ಲಿ ಏನ್ ಬೆಳೆಸ್ಕೋಬಹುದು, ಮನೆ ಆಚೆ ಕಡೆ ಏನು, ಇವೆಲ್ಲ ಸ್ವಲ್ಪ ನಾವೇ ಅದೆಲ್ಲ ಇನ್ ಸ್ವಲ್ಪ ಹೆಚ್ಚು ಅದ್ರ ಮೇಲೆ ಸಂಶೋಧನೆ ಮಾಡಿ ಅವೆಲ್ಲ ನಾವು ವರ್ಗೀಕರಣ ಮಾಡಿಕೊಂಡು ಎಲ್ಲರಿಗೂ ಆತರ ಹಂಚ್ಬೇಕು ನಾವು ಉಚಿತವಾಗಿ. ಯಾರು ಸಪೋಸ್ ನಿಮ್ ಕೈಯಲ್ಲಿ ಒಂದು 10 ಸಸ್ಯಗಳು ಫ್ರೀ ಆಗಿ ಕೊಡಕ್ಕಾದ್ರೆ ಫೌಂಡೇಶನ್ ತಲುಪಿಸ್ಕೊಟ್ರೆ ನಾವು ಇನ್ನೊಬ್ರಿಗೆ ಆ 10 ಸಸ್ಯಗಳು ಇನ್ನೊಬ್ರಿಗೆ ಕೊಡ್ತೀವಿ. ಇನ್ನೊಬ್ರು ಯಾರನ್ನ ಕೊಟ್ರೆ ನಿಮ್ಗೆ ಕೊಡ್ತೀವಿ. ಈ ರೀತಿಯಲ್ಲಿ ಒಬ್ರಿಗೆ ಇನ್ನೊಬ್ರಿಗೂ ಆತರ ಸಹಾಯ ಆಗ್ತಾ ಹೋಗ್ತದೆ. ಆದ್ರೆ ಮನೆ ಒಳಗಡೆ ಏನ್ ಬೆಳೆಸ್ಕೋಬಹುದು, ಮನೆ ಆಚೆ ಕಡೆ ಏನು ಅದನ್ನು ಸ್ವಲ್ಪ
ವರ್ಗೀಕರಣ ಮಾಡಿಕೊಂಡು ನಾವು ಮಾಡ್ತಾ ಹೋಗೋಣ. ಅವಾಗ ಏನಾಗುತ್ತೆ, ಈಗ ಅಪಾರ್ಟ್ಮೆಂಟ್ ಹೊರಗಡೆ ಇದ್ದಾರೆ, ಅಪಾರ್ಟ್ಮೆಂಟ್ಗಳಿದ್ದಾರೆ, ಅಪಾರ್ಟ್ಮೆಂಟ್ ಕಾಮನ್ ಏರಿಯಾದಲ್ಲಿ ಬೆಳೆಸುವಂತ ವ್ಯವಹಾರ ಅದೊಂದು ಪದ್ಧತಿ. ಅದು ಎಷ್ಟುವರೆಗೂ ಅದು ಒಪ್ಪಿಗೆ ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ಮ್ಯಾನೇಜ್ಮೆಂಟು, ಅಲ್ಲಿ ಇನ್ನೊಬ್ರು ಎಲ್ಲ ಒಪ್ಕೋಬೇಕು. ಇದೆಲ್ಲ ಸ್ವಲ್ಪ ಒಂದೊಂದ್ಸರಿ ಕಷ್ಟ ಆಗತ್ತೆ. ಅವಾಗ ಮನೆ ಒಳಗಡೆನೆ ಬಾಲ್ಕನಿಯಲ್ಲಿ ಆದಷ್ಟು ಇನ್ಸೈಡು ಏನೇನ್ ಬೆಳೆಸ್ಬೋದು, ಅವ್ರಿಗೆ ಒಳ್ಳೆ ಆಕ್ಸಿಜನ್ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು. ಈಗ ಅಗ್ನಿಹೋತ್ರ ಬಗ್ಗೆ ಹೇಳಿದ್ವಿ, ಅಗ್ನಿಹೋತ್ರ ಪ್ರಾಕ್ಟೀಸ್ ಮಾಡಕ್ ಹೇಳಿದ್ವಿ. ಅದರಿಂದ ಬೂದಿ ಬರುತ್ತೆ, ಆಶ್ ಬರುತ್ತೆ ಬೂದಿ, ಅದೆಲ್ಲಾನು ಇವ್ರಿಗೆ ಮ್ಯಾನ್ಯೂರ್ ಅಂದ್ರೆ ಒಂಥರ ಗೊಬ್ಬರ ತರ ಉಪಯೋಗ ಆಗತ್ತೆ ಅಂತ ನಾವು ಹೇಳ್ಕೊಟ್ಟಿದ್ವಿ. ಆದ್ರೆ ಮನೆ ಒಳಗಡೆ ಏನೇನು ಸಸ್ಯಗಳು ನೆಟ್ಬೋದು ಅಂದ್ರೆ ಮನೆ ಒಳಗಡೆ ಒಂದು ಕುಂಡಿಯಲ್ಲಿ ಅದರಲ್ಲಿ ಏನ್ ಬೆಳೆಸ್ಬೋದು ಅಂತವೆಲ್ಲ ನಾವು ಸ್ವಲ್ಪ ಮಾಹಿತಿ ಹೆಚ್ಚೆಚ್ಚು ನಾವು ಈಗಿಂದ ಸಪರೇಟ್ ಗ್ರೂಪ್ ಇರುತ್ತೆ, ಅಲ್ಲಿ ಕಮ್ಯುನಿಕೇಟ್ ಮಾಡಿ ದಯವಿಟ್ಟು. ಓಕೆ, ಹೌದು ಪ್ರಭುಜಿ. ಇದು ನಮ್ಗೆ ಇದು ಪಾಟಲ್ಲೇ ಬೆಳೆಸಿರೋದು ಮನೆಯಲ್ಲಿ ಪಾಟ ಬೆಳೆಸ್ಕೋಬಹುದು, ಕಡಿಮೆ ಇಳುವರಿ ಬರುತ್ತೆ. ರೈಟ್, ಪಾಟಲ್ಲಿ ವೆರಿ ಗುಡ್. ಮತ್ತೆ ನಾನು ಯಾವಾಗ ಗಿಫ್ಟ್ ಕೊಡ್ಬೇಕಾದ್ರೆ ಗಿಡದ ಪಾಟ್ಗಳೇ ಕೊಡ್ತೀನಿ ಗುರುಜಿ ನಾನು. ಇದು ಮತ್ತೆ ಗಡ್ಪತ್ರೆ ಸೊಪ್ಪು, ನೀವ್ ಹೇಳಿದ್ರಲ್ಲ ಒಂದು ಕಿಡ್ನಿ ಸ್ಟೋನ್ ತೆಗಿಯುವಂತದ್ ಗಿಡ, ಅದೆಲ್ಲ ಮನೆ ಒಳಗಡೆನೆ ಬೆಳೆಸ್ಕೋಬಹುದು. ಅವೆಲ್ಲ ನೀವು ತಿಳಿಸ್ಬೇಕಾ ಗ್ರೂಪ್ ಓಪನ್ ಮಾಡ್ತೀವಿ, ಜಾಯ್ನ್ ಆಗಿ ಅದರಲ್ಲಿ ನಿಮ್ಮ ಜ್ಞಾನ ಎಲ್ಲ ಹಂಚ್ಕೊಳ್ಳಿ ದಯವಿಟ್ಟು. ಆಯ್ತು ಗುರುಜಿ. ಅದಕ್ಕೆ ಮನೆ ತೋರ್ಸೋಣ ಅಂತ ಅಂತೀವಿ. ಸ್ವಂತ ನಾವು ಮಾಡಿದ್ದು ಅಂದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ನೋಡಿ, ನಾವೇ ಬೆಳೆದು ನಾವೇ ಮಾಡ್ಕೊಂಡು ಈಗ ನಾವು ತರಕಾರಿ ಬೆಳೆದು ತಿಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ತರ ನಾವು ಬೆಳೆದು ನಾವು ಮಾಲೆ ಹಾಕೊಂಡು ಇದ್ರಲ್ಲಿ ಜಪ ಮಾಡಿದ್ರೆ ಇದ್ರ ಬಗ್ಗೆನೂ ತಿಳಿಯೋದು ಬೇಕಾದಷ್ಟಿದೆ. ಭಾಗವತ ಕ್ಲಾಸಲ್ಲೆಲ್ಲ ಹೇಳಿರ್ತಾರೆ. ಅದಕ್ಕೆ ಇದು ನಾನು ಬೆಳೆಸ್ಕೊಂಡು ಹಾಕೊಂಡಿದ್ದೀನಿ, ಇದನ್ನೆಲ್ರಿಗೂ ಕೊಡ್ತಾ ಇದ್ದೀನಿ. ಓಕೆ, ಒಳ್ಳೇದು. ನಮಸ್ತೆ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಓಕೆ, ಮಲ್ಲಪ್ಪ ಸರ್ ಇದ್ದೀರಾ? ರೈಟ್ ಅಮ್ಮ. ಸೊ ಈಗ ಇನ್ನೇನಾದ್ರೂ ಅನಿಸಿಕೆ ಇದೆಯಾ? ಎಲ್ಲಾರ್ದು ಕಂಪ್ಲೀಟ್ ಆಯ್ತಾ ಗುರುಜಿ? ನಾನು ಹೇಳ್ತೀನಿ. ಹೇಳಮ್ಮ. ಈಗ ಪ್ರಕೃತಿ ವಿಷಯದ ಬಗ್ಗೆ ಸುರೇಶ್ ಸರ್ ಅವರು ತುಂಬಾ ಅದ್ಭುತವಾಗಿ ಮಾತನಾಡಿದ್ರು. ಅವರ ಪ್ರತಿಯೊಂದು ಮಾತು ಅರ್ಥಪೂರ್ಣವಾಗಿತ್ತು. ಎಲ್ಲರಿಗೂ ಒಂಥರ ಇನ್ಸ್ಪಿರೇಷನ್ ಆದ್ರು ಅವ್ರ ಮಾತುಗಳಿಂದ. ಹಾಗೆ ನೀವು ಕೂಡ ಎಲ್ಲರೂ ಸಸಿ ನೆಡುವುದರ ಬಗ್ಗೆ ತುಂಬಾ ಅತ್ಯುತ್ತಮವಾದ ಸಂದೇಶವನ್ನು ಕೊಟ್ರಿ ಗುರುಜಿ. ನಾವು 1 ವರ್ಷ ಆಯ್ತು ಮನೆ ಕಟ್ಟಿ, ಸುತ್ತಮುತ್ತಲು ಹೂವಿನ ಗಿಡಗಳು, ತರಕಾರಿ ಗಿಡಗಳು, ಹೆಚ್ಚು ಕಡಿಮೆ ತರಕಾರಿಯನ್ನು ನಾವು ಹೊರಗಡೆ ತರೋದಿಲ್ಲ. ನಮ್ಮ ಮನೆಯವರು ಬಹಳ ಆಸೆಯಿಂದ ಮಾಡ್ತಿದ್ದಾರೆ. ನಾವು ಒಂದಿನ ಅವ್ರೊಂದಿನ ಆ ತರ ನೀರ್ ಹಾಕೋದು ಅದೆಲ್ಲ ಮಾಡ್ತೀವಿ. ನಾಳೆ ಯಾವಾಗಾದ್ರು ಶೇರ್ ಮಾಡ್ತೀನಿ ಗುರುಜಿ ಅದು ವಿಡಿಯೋನ. ಮತ್ತೆ ಈಗ ಎಲ್ಲರೂ ಕೂಡಲ ಸಂಗಮಕ್ಕೆ ನಾವು ಇಲ್ಲಿ ನೋಡ್ತಾ ಇದ್ವಿ ಗುರುಜಿ. ತುಂಬಾ ಖುಷಿ ಆಯ್ತು ನಮಗೇನು, ಭಾವುಕರಾದ್ವಿ ಅಲ್ಲಿ ಒಂದು ಕ್ಷಣಗಳನ್ನು ನೋಡಿ. ನೀವು ನಾಗರಾಜ್ ಗುರುಗಳು ಆಗ ನಮ್ಮ ಒಂದು ಸದಸ್ಯರೆಲ್ಲರೂ ಅಲ್ಲಿ ಇದ್ದಿದ್ ನೋಡಿ. ಹಾಗೆ ಒಳ್ಳೊಳ್ಳೆ ಸಂದೇಶವನ್ನು ಕೊಟ್ರಿ. ಮತ್ತೆ ಸಿದ್ದರ ಬೆಟ್ಟದ ವಿಷಯವನ್ನು ಹೇಳಿದ್ರಿ. ಆದ್ರೂ ನಾವು ನಂದ ಮೇಡಮ್ ಹೇಳ್ದಂಗೆ ನಾವು ಅಲ್ಲಿ ಹೋದ್ರೆ ಅಲ್ಲಿಯ ಒಂದು ಆ ಸ್ಥಳದ ಮಹಿಮೆನೆ ಅಷ್ಟು ಚೆನ್ನಾಗಿದೆ ಅನ್ಸ್ತಾ. ಸಣ್ಣಗೌಡ್ರು ಸರ್, ನಾಗರತ್ನಮ್ಮ ಸರ್, ಆಮೇಲೆ ಲಕ್ಷ್ಮೀಕಾಂತ್ ಮೇಡಮ್ ಅವರು ಎಲ್ಲರೂ ಮಾತಾಡಿದ್ರು. ತುಂಬಾ ಹೃದಯದ ಧನ್ಯವಾದಗಳು ಸರ್. ನಾವು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಸಂಕಲ್ಪ ಮಾಡ್ಕೊಂಡು ಬರ್ಲಿಕ್ಕೆ 100% ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ. ಮೇಡಮ್, ಕೊನೆಯದಾಗಿ ನಮ್ಮ ಸುರೇಶ್ ಸರ್ ಇಂದ ಇವತ್ತು ಎಷ್ಟೊಂದು ಪ್ರಶ್ನೆಗಳು, ಅನಿಸಿಕೆಗಳು ರೈಸ್ ಆದವು. ಒಂದು ವೈಬ್ರೇಷನ್ ಶುರುವಾಗೋಯ್ತು. ಅವ್ರ ಪವರ್ ಅಂತ ಆಡ್ ಮಾಡ್ಕೊಂಡ್ರು. ಸುರೇಶ್ ಮುಂಚೆ ಪವರ್ ಅಂತ ಆಡ್ ಮಾಡ್ಕೊಂಡು ಇವತ್ತಿನ ಕ್ಲಾಸ್ ಅಲ್ಲಿ ಪವರ್ ತಂದ್ಕೊಟ್ರು. ತುಂಬಾನೇ ಖುಷಿ ಆಯ್ತು ಎಲ್ಲಾರ್ಗು ಕೂಡ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಸುರೇಶ್ ಸರ್. ಗುರುಗಳೇ, ಏನ್ ವಿಷಯ ಅಂದ್ರೆ ಯಾಕೆ ಮತ್ತೆ ನಾನು ಹ್ಯಾಂಡ್ ರೈಸ್ ಮಾಡಿದ್ದು ಏನಕ್ಕೆ ಅಂದ್ರೆ ತುಂಬಾ ಸರಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡ್ಬೇಕಂತ ಅಶ್ವಿನಿ ಮೇಡಮ್ಗೂ ಇವ್ರು ದೀಪಾ ಮೇಡಮ್ಗೂ ಹೇಳ್ತಾ ಇದೆ, ಮಾಡ್ತೀನಿ ಅಂತ. ಅದು ವಿಶೇಷವಾಗಿ ಏನಂದ್ರೆ ಪ್ರಕೃತಿ ಬಗ್ಗೆನೆ ಮಾಡ್ಬೇಕನ್ನೋ ಮೊದಲನೇ ಕಾನ್ಸೆಪ್ಟ್ ನಂಗೆ ತುಂಬಾ ಆಯ್ತು ಅದು. ಯಾಕಂದ್ರೆ ನಾನು ಎಷ್ಟೋ ಬಾರಿ ನಾನು ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗಿದ್ದೀನಿ, ಪ್ರಕೃತಿ ಜೊತೆ ಮಾತಾಡಿದೀನಿ, ಹಗ್ ಮಾಡಿದೀನಿ. ಆ ಎನರ್ಜಿ ತಗೊಳ್ಳೋ ಜೊತೆ ಸಂಕಲ್ಪ ಮಾಡಿದಂತ ಸಂದರ್ಭದಲ್ಲಿ ನನಗಾದಂತ ಅನುಭವ ತುಂಬಾ ಇದೆ. ಸೊ ನಾನು ಅದಕ್ಕೋಸ್ಕರನೇ ಫಸ್ಟ್ ಏನಾದ್ರು ಟಾಪಿಕ್ ತಗೊಂಡ್ರೆ ನಾನು ಪ್ರಕೃತಿ ಬಗ್ಗೆನೆ ತಗೊಬೇಕು ಅನ್ಕೊಂಡೆ. ಬಟ್ 2 ಸರಿ ಮಿಸ್ ಆಯ್ತು. ಅದೊಂದು ಫೀಲ್ ಇತ್ತು, ನಾನು ಯಾಕೆ ಕ್ಲಾಸ್ ಕೊಡ್ಬೇಕಂತ ತುಂಬಾ ಸರಿ ಅನ್ಕೊಂತ ಇದೆ, ಯಾಕೆ ಏನಾದ್ರೂ ಒಂದು ಮಿಸ್ಸಿಂಗ್ ಆಗ್ತಾ ಇದೆಯಲ್ಲ ಅಂತ ಬೇಜಾರಿತ್ತು. ಈಗ್ಲೂ ಸಹ ಕ್ಲಾಸ್ ಆದ್ಮೇಲೆ ನಾನು ಗುರುಗಳಿಗೆ, ಮಾಸ್ಟರ್ಗೆ ಅವಾಗ ಹೇಳಿದೆ ಕೊಡ್ತೀನಿ ಅಂತ ಹೇಳಿ, ಮತ್ತೆ ಮಿಸ್ಸಿಂಗ್ ಆಯ್ತಲ್ಲ, ಈಗ ಕೊಡ್ತಾ ಇದೀನಿ ಆದ್ರೂ ಅನ್ನೋ ತರ ಒಂದು ಫೀಲ್ ಇತ್ತು. ಬಟ್ ಈಗ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಗುರುಗಳೇ, ಪ್ರಕೃತಿ ಬಗ್ಗೆ ಇವತ್ತು ನಾನು ಒಂದು ಕಾನ್ಸೆಪ್ಟ್ ಕೊಟ್ಟ ನಂತರ ನೀವೊಂದು ಸಂಕಲ್ಪ ಮಾಡಿದ್ರಲ್ಲ, ಏನು ಪರಿಸರ ಉಳಿಸ್ಬೇಕು, ಒಂದು ಟೀಮ್ ರಚನೆ ಮಾಡ್ಬೇಕು, ಒಂದು ಏನಂದ್ರೆ ಪ್ರಕೃತಿ ಇದ್ರೇನೆ ನಾವು ಇರೋದಕ್ಕೆ ಸಾಧ್ಯ, ಈ ಮನುಷ್ಯ ಇರೋದಕ್ಕೆ ಸಾಧ್ಯ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಎಲ್ಲವೂ ಇರೋದಕ್ಕೂ ಸಾಧ್ಯ ಅನ್ನೋದ್ರ ಬಗ್ಗೆ ಇವತ್ತು ನೀವೊಂದು ಸಂಕಲ್ಪ ಮಾಡಿದ್ರಲ್ಲ. ಸೊ ಐ ಆಮ್ ಸೋ ಹ್ಯಾಪಿ ಗುರುಗಳೇ.
ಥ್ಯಾಂಕ್ ಯು. ಇವತ್ತಿನ ಒಂದು ಟಾಪಿಕ್ನ ಜೊತೆಲಿ ಒಂದು ಸಂಕಲ್ಪ ಮಾಡಿದಿರಲ್ಲ, ಇದನ್ನ ನಾನು ಮರೆಯೋದಕ್ಕಾಗಲ್ಲ. ಇಂಥ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಲ ಸರ್, ಒಂದು ಅಪ್ಪ ಮಗದು ಕಾನ್ಸೆಪ್ಟ್ ಹಂಗೆ ಅದು ಬಾಕಿ ಇಟ್ಟಿದ್ದೀರಾ, ಅದು ಫೀಲಿಂಗ್ ಇದೆ. ಅದ್ ಫುಲ್ಫಿಲ್ ಮಾಡ್ಬೇಕು ನೀವು. ಏನ್ ಹೇಳಿ. ಅಪ್ಪ ಮಗ ಅನ್ಬಿಟ್ಟು ಒಂದು ಸ್ಕಿಟ್ ಮಾಡ್ತೀನಿ ಅಂತ ಹೇಳಿದ್ರಿ, ನೀವೇ ಮರ್ತೋಗಿದ್ದೀರಾ. ಹೌದು, ಇಲ್ಲ ಬೇರೆ ಕ್ಲಾಸ್ ಅಲ್ಲಿ ಇದ್ನಲ್ಲ, ಸೊ ಅದರಿಂದ ಮರ್ತಿದೆ, ಖಂಡಿತ ಮರ್ತಿದೆ. ಇಲ್ಲಿ ಮಾಡ್ತೀರಿ ನೀವು, ನನ್ಗೆ ಗೊತ್ತು. ಗುರುಜಿ ಇನ್ನೊಂದು ಇವರು ನ್ಯೂಮರಾಲಜಿ ಹೇಳ್ತಾರೆ. ನನಗೂ ನನ್ನ ಫೋನ್ ನಂಬರ್ ಮತ್ತೆ ಮತ್ತೊಂದು ನಂಬರ್ ತಗೊಂಡು ನನ್ನ ಆಟಿಟ್ಯೂಡ್ ಹೆಂಗಿತ್ತೋ ಅದೇ ತರ ಸೇಮ್ ನಂಬರ್ ಹೇಳ್ತಾರೆ. ಹಾಗಾಗಿ ಯಾರಿಗಾದ್ರೂ ನ್ಯೂಮರಾಲಜಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆನಾ ಸರ್? ಖಂಡಿತವಾಗ್ಲು. ಯಾಕಂದ್ರೆ ನಾನು ಹೇಳ್ಬೇಕಾದ್ರೆ ವಿಶೇಷವಾದಂತ ಧನ್ಯವಾದಗಳನ್ನ ನಮ್ಮ ರಂಗನಾಥ್ ಮಾಸ್ಟರ್ಸ್ಗೆ, ಈ ಒಂದು ಸಂಸ್ಥೆಗೆ ನಾನು ಆಭಾರಿಯಾಗಿರ್ತೇನೆ. ನಾನು ಈ ಕ್ಲಾಸ್ ತಗೊಳ್ತಾ ನಮ್ಮವರೊಬ್ರು ಇಲ್ಲ, ನಾನು ಯಾಕಂದ್ರೆ ಬಿಡುವಿನ ಸಮಯದಲ್ಲಿ ನಾನು ಕೆಲವ್ರಿಗೆಲ್ಲ ರೇಖಿ ಕಲ್ತಿರೋದ್ರಿಂದ, ಆಕ್ಯುಪ್ರೆಷರ್ ಈ ರೀತಿ ಧ್ಯಾನ ಮಾಡೋದ್ರಿಂದ ನಾನು ಬಿಡುವಿನ ಸಮಯದಲ್ಲಿ ಕೆಲವ್ರಿಗೆಲ್ಲ ಕ್ಲಾಸಸ್ ಕೊಡ್ತಾ ಇರ್ತೀನಿ. ಡಿಪ್ರೆಷನ್, ಆಸಿಡಿಟಿ, ಕೋಪ, ಭಯ, ಈ ರೀತಿ ಯಾರು ಸಮಸ್ಯೆ ಒಳಗಾಗಿರ್ತಾರೆ, ನಿದ್ರೆ ಬರ್ತಾ ಇಲ್ಲ, ಸರಿಯಾದ ನಿದ್ರೆ ಬರ್ತಾ ಇಲ್ಲ, ತುಂಬಾ ಕೆಟ್ಟ ಕನಸು, ನೆಗೆಟಿವ್ ಥಾಟ್ಸ್, ಈ ರೀತಿ ಇರ್ತಕ್ಕಂಥ ಕೆಲವರು ನನ್ನ ಸುತ್ತಲಿರ್ತಕ್ಕಂಥ ಫ್ರೆಂಡ್ಸ್, ಕುಟುಂಬ, ಬೇರೆಯವ್ರಿಗೆಲ್ಲ ಕ್ಲಾಸ್ ಕೊಡ್ತಾ ಇದೆ. ಸೊ ಅದ್ರಲ್ಲಿ ನಮ್ಮ ವಕೀಲರಿಗೂ ಸಹ ಈ ತರ ಕ್ಲಾಸ್ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಒಳ್ಳೆ ಎನರ್ಜಿ ತಗೊಂಡ್ರು, ಖುಷಿ ಆಯ್ತು, ಅವರಲ್ಲಿ ಇರ್ತಕ್ಕಂಥ ಕೆಲವು ಬದಲಾವಣೆ ಕಾಣ್ತು. ಸೊ ಅವರು ಇಮಿಡಿಯೇಟ್ ಹೇಳಿದ್ರು, ನೀವೊಂದು ಕ್ಲಾಸ್ ನ ಅಟೆಂಡ್ ಮಾಡಿ, ನಿಮ್ಗೆ ತುಂಬಾ ಅದರಿಂದ ಒಂದು ಸೇವಾ ಮನೋಭಾವ ಜಾಸ್ತಿ ಇದೆ, ಬೆನಿಫಿಟ್ ಇದೆ, ಅದರಿಂದ ನಿಮ್ಗೆ ಒಳ್ಳೆ ಅಂದ್ರೆ ಬೇರೆಯವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅವರು ನನಗೆ ಒಂದು ಗೈಡ್ಲೈನ್ಸ್ ಕೊಟ್ಟರು. ಏನಾದ್ರೂ ಕಲಿಬೇಕು, ಏನಾದ್ರೂ ಮಾಡ್ಬೇಕು ಅನ್ನೋ ಚಿಂತನೆ ಮಾಡುವಂತ ಸಂದರ್ಭದಲ್ಲಿ ನ್ಯೂಮರಾಲಜಿ ನನಗೆ ಸಿಕ್ತು, ಸಂಖ್ಯಾಶಾಸ್ತ್ರ. ಸೊ ಗುರುಗಳೇ, ನಿಜವಾಗ್ಲೂ ಹೇಳ್ತೀನಿ, ಪ್ರಕೃತಿಯಲ್ಲಿ ಎಷ್ಟೊಂದು ನಿಗೂಢವಾದಂತ ರಹಸ್ಯಗಳು ಅಡಗಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಗುರುಗಳೇ. ನಾವ್ ಹೇಳಿದ್ರಲ್ಲ, ಇವತ್ತು ನಾನು ಪ್ರಕೃತಿ ಬಗ್ಗೆ ಕನೆಕ್ಟ್ ಆದ್ರೆ ಎಷ್ಟೆಲ್ಲ ನಮ್ಗೆ ಸಿಗುತ್ತೆ ಅನ್ನೋ ತರ ವಿಷಯವನ್ನ ಇವತ್ತು ಸಬ್ಜೆಕ್ಟ್ ನಾನು ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿ ನಾನು ಮಾತಾಡಿದೆ. ಯಾಕಂದ್ರೆ ಇದ್ರದ್ದು ನನ್ನ ಪ್ರಿಪರೇಷನ್ ಏನು ಇಲ್ಲ, ನಾನು ಧ್ಯಾನದಲ್ಲಿ ಕೂತಂತ ಸಂದರ್ಭದಲ್ಲಿ ನನಗಾದಂತ ಅನುಭವವನ್ನ ನಾನು ನೇರವಾಗಿ ಹಂಚ್ಕೊಂಡಿದ್ದೀನಿ. ಸೊ ಅದೇ ರೀತಿಯಲ್ಲಿ ನ್ಯೂಮರಾಲಜಿ ಬಗ್ಗೆ ಬಂದಂತ ಸಂದರ್ಭದಲ್ಲಿ ಆ ಯೂನಿವರ್ಸ್ ಸಂಖ್ಯೆಯ ಮೂಲಕ ನಮಗೆ ಹಲವಾರು ಕೊಟ್ಟಿದ್ದಾರೆ. ಈಗ ಉದಾಹರಣೆ, ನಾವು ಮೊಬೈಲ್ ಯೂಸ್ ಮಾಡ್ತೀವಿ, ನಮ್ ಡೇಟ್ ಆಫ್ ಬರ್ತ್, ಮತ್ತೆ ನಾವು ವೆಹಿಕಲ್, ಒಂದ್ ಗಾಡಿ ಓಡಿಸ್ಬೇಕಾದ್ರೆ ಒಂದ್ ನಂಬರ್ ಇದ್ದೇ ಇರುತ್ತೆ. ಒಂದ್ ಮೊಬೈಲ್ ನಂಬರ್ ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ನಂಬರ್ ಇದ್ದೇ ಇರುತ್ತೆ. ನಮ್ ಡೇಟ್ ಆಫ್ ಬರ್ತ್, ನಾವು ಹುಟ್ಟಿದೀರ ಅಂದ್ರೆ ಅದಕ್ಕೊಂದು ಡೇಟ್ ಆಫ್ ಬರ್ತ್ ಇದ್ದೇ ಇರುತ್ತೆ. ಸೊ ನಮ್ ಮನೆ, ಒಂದ್ ಪ್ರಾಪರ್ಟಿ ಇದೀವಿ ಅಂದ್ರೆ ಅದಕ್ಕೊಂದು ನಂಬರ್ಸ್ ಇದ್ದೇ ಇರುತ್ತೆ. ಈ ರೀತಿಯ ವಿಚಾರಗಳನ್ನ ಎಷ್ಟು ಅರ್ಥಗರ್ಭಿತವಾಗಿ ಅದೊಂದು ಕೋರ್ಸ್ ಅನ್ನ ಮಾಡಿದೆ ಗುರುಗಳೇ. ಐ ಆಮ್ ಸೋ ವೆರಿ ವೆರಿ ಹ್ಯಾಪಿ. ಹೆಂಗಿದೆ ಅಂದ್ರೆ ಅದ್ರದ್ದು ಎನರ್ಜಿ ಹೆಂಗಿದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ತುಂಬಾ ಸಿಂಪಲ್ ಆಗಿ ಕೆಲವು ನಮ್ ಗ್ರೂಪ್ ಅಲ್ಲಿ ಇರ್ತಕ್ಕಂತ ಒಂದು ಕುಟುಂಬಗಳಿಗೆ ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀನಿ. ಸರ್ ಸಮಯ ಇದೆಯಾ? ಸುರೇಶ್ ಸರ್, ನಿಮ್ಗೆ ಸಮಯ ಇದೆಯಾ? ಸ್ವಲ್ಪ ಹೊರಗಡೆ ಹೋಗ್ತಾ ಇದೆ, ಮಗ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಓಕೆ. ಮಲ್ಲಪ್ಪ ಸರ್ ನೀವಿದ್ರೆ ಕ್ಲಾಸಸ್ ಪ್ಲಾನ್ ಮಾಡ್ಕೊಳ್ಳಿ. ಸೊ ಏನಾದ್ರು ಸ್ವಲ್ಪ ಒಂದು ಕ್ಲಾಸ್, ಈ ನ್ಯೂಮರಾಲಜಿ ಬಗ್ಗೆ ಒಂದು ಕ್ಲಾಸ್ ಕೊಡಿ. ಆಮೇಲೆ ಯಾರಿಗಾದ್ರೂ ಈಗ ನಮ್ಮ ವೇದಿಕೆಯಲ್ಲಿರುವಂತ ಯಾರೇ ಮಾಸ್ಟರ್ಸ್ ಬೇಕಂದ್ರೆ ಅವ್ರು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮಿಂದ ಅದು ಇನ್ಫಾರ್ಮೇಶನ್ ಮತ್ತೆ ಅವ್ರಿಗೆ ಏನೇನು ಅದ್ರ ಬಗ್ಗೆ ತಿಳ್ಕೊಂತಾರೆ. ಸೊ ಖಂಡಿತ ಅದೊಂದು ಅವಕಾಶ. ಓಕೆ, ಖಂಡಿತ. ಎಸ್ ಮಾ. ಗುರುಜಿ, ಕಾರ್ಯಕ್ರಮ ಸಂಪನ್ನಗೊಳಿಸೋದ? ಎಸ್ ಮೇಡಮ್. ದಿವ್ಯ ಸಂದೇಶ ಏನಾರು ಇದೆ ಗುರುಜಿ? ಇವತ್ತಿಲ್ಲಮ್ಮ, ಲೇಟ್ ಆಯ್ತಲ್ಲ, ಇನ್ನೂ ಲೇಟ್ ಆಗತ್ತೆ, ಬೇಡ. ನಾಳೆ ಇಟ್ಕೊಳ್ಳೋಣ. ಇವತ್ತು ಜಾಸ್ತಿ ಚರ್ಚೆ ಇತ್ತಲ್ಲ, ಅದಕ್ಕೆ. ಈ ದಿನ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಹೇಳಿಕೊಟ್ಟ ನಮ್ಮ ವೆಂಕಟರಮಣ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ಧ್ಯಾನವನ್ನು, ಸಂಗೀತ ಧ್ಯಾನ ಅದ್ಭುತವಾಗಿ ಮಾಡಿಸಿಕೊಟ್ಟ ನಮ್ಮ ರಂಗನಾಥ್ ಗುರುಜಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಿನ್ನೆ ಮತ್ತು ಇವತ್ತು ಅಂದ್ರೆ ಗುರುಜಿ ಅವರು ನೀವು ಇಲ್ಲ ಅಂದ್ರೆ ನಮ್ಮ ಅಶ್ವಿನಿ ಮೇಡಮ್ ಅದನ್ನ ಸ್ಥಾನವನ್ನ ತುಂಬಿದ್ದಾರೆ, ಅವರಿಗೂ ಧನ್ಯವಾದಗಳು. ಹಾಗೆ ಸುರೇಶ್ ಸರ್ ಅದ್ಭುತವಾದ ಮಾತುಗಳನ್ನಾಡಿ ಪ್ರಕೃತಿಯ ಬಗ್ಗೆ, ಅದೊಂದು ವರ, ಅದನ್ನ ನಾವು ಬೆಳೆಸಬೇಕು, ಪ್ರೀತಿಸಬೇಕು, ಗೌರವಿಸಬೇಕು ಅಂತ ಹೇಳಿದಕ್ಕಾಗಿ ಅವರಿಗೆ, ನಮ್ಮೆಲ್ಲರೊಡನೆ ಒಳ್ಳೆ ವಿಷಯ ಹಂಚ್ಕೊಂಡಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಷ್ಟೋ ತನಕ ಕೂಡಲ ಸಂಗಮದಲ್ಲಿ ನಡೆದಂತ ವಿಷಯಗಳ ಬಗ್ಗೆ ಮಾತನಾಡಿದ ಎಲ್ಲ ಸದಸ್ಯರಿಗೂ ಹಾಗೂ ಗುರುಜಿ ನಮಗೆ ಅನಂತ ಪ್ರಣಾಮಗಳು. ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿ.
ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಶಾಂತಿ ಮಂತ್ರ. ರೈಟ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಸುಖಿನೋ ಭವಂತು. ಧನ್ಯವಾದಗಳು ಮಾಸ್ಟರ್ಸ್, ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.